ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಇದು ಪೈಥನ್ ಸೆಕೆಂಡ್ ಮಾಡ್ಯೂಲ್ನ ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಮಾಡ್ಯೂಲ್ನ ಎಕ್ಸ್ಪ್ಲೇನ್ ಮಾಡಿದೆ ಆ್ಯಂಡ್ ಐ ಆಮ್ ವೆರಿ ಸಾರಿ, ಸ್ವಲ್ಪ ಡಿಲೇ ಆಯಿತು ಬಿಕಾಸ್ ಆಫ್ ಮೈ ಪರ್ಸನಲ್ ರೀಸನ್ಸ್ ಆ್ಯಂಡ್ ಸ್ವಲ್ಪ ಆರೋಗ್ಯನೂ ಸರಿ ಇರಲಿಲ್ಲ. ಆ ಒಂದು ರೀಸನ್ಗೆ ವಿಡಿಯೋ ಸ್ವಲ್ಪ ಡಿಲೇ ಆಗಿದೆ. ಯು ಗೈಸ್ ಡೋಂಟ್ ವರೀಸ್, ಈಗ ವಿಡಿಯೋಸ್ ರೆಡಿ ಆಗ್ತಾ ಇದೆ. ಪೈಥನ್ ವಿಲ್ ಕವರ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಇದನ್ನು ಮುಗಿಸಿ ಬೇರೆ ಮಾಡ್ಯೂಲ್ಸ್ ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಿಮಗೆ ಕವರ್ ಆಗಿರೋದು ಇದು. ನಾನು ಇವಾಗ ನಿಮಗೆ ವಿಡಿಯೋ ಕೊಡಬೇಕು. ವಿಲ್ ಡೂ ಇಟ್, ಡೋಂಟ್ ವರಿ ಆಯಿತಾ. ಸೊ ಈಗ ಪೈಥನ್ ಸೆಕೆಂಡ್ ಮಾಡ್ಯೂಲ್ನ ಅರ್ಥ ಮಾಡ್ಕೊಳ್ಳೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯು ಶುಡ್ ನಾಟ್ ಮೇಕಪ್ ಎನಿಥಿಂಗ್. ನಿಮ್ಮ ತಲೆ ಮೈಂಡ್ ಫುಲ್ ಫ್ರೀ ಆಗಿರಬೇಕಾಗಿರುತ್ತೆ. ಏನಾದರೂ ಬಂತ ಇದು ಹೆಂಗೆ ವರ್ಕ್ ಆಗುತ್ತೆ, ಇದ್ರ ಸಿಂಟ್ಯಾಕ್ಸ್ ಏನು, ಇದ್ರ ಡೆಫಿನೇಷನ್ ಏನು, ಇಷ್ಟು ಗೊತ್ತಿದ್ರೆ ನಿಮ್ಮ ತಲೆಯಲ್ಲಿ ಎಕ್ಸಾಂಪಲ್ಸ್ ಬರ್ತವೆ ಆಯಿತಾ. ಸೊ ವಿಲ್ ಹ್ಯಾವ್ ಟು ಥಿಂಕ್ ಲೈಕ್ ದಟ್. ಡೋಂಟ್ ವರಿ, ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಎಲ್ಲನೂ ಸಹ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಆ್ಯಂಡ್ ವಾಟ್ಸಪ್ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಫಾಲೋ ಮಾಡಬಹುದಾಗಿರುತ್ತೆ ಆ್ಯಂಡ್ ಜಾಯ್ನ್ ಆಗಬಹುದಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ದಿ ವೆರಿ ಫಸ್ಟ್ ಕ್ವೆಶನ್ ವಿ ಹ್ಯಾವ್ ಇನ್ ದ ಮಾಡ್ಯೂಲ್ 2 ಇಸ್, ಇಲ್ಲಿ ಈ ಡೇಟಾ ಟೈಪ್ಸು ಹೊಸದಾಗಿರ್ತಕ್ಕಂಥ ಬಿಲ್ಟ್-ಇನ್ ಡೇಟಾ ಟೈಪ್ಸ್ನ ಕಲಿತಾ ಬರ್ತೀರಾ ಆಯ್ತಾ ನೀವು. ಸೊ ದ ವೆರಿ ಫಸ್ಟ್ ಕ್ವೆಶನ್ ವಿಲ್ ಬಿ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಪರ್ಟಿಕ್ಯುಲರ್ ಮಾಡ್ಯೂಲ್ ಇಸ್ ಲಿಸ್ಟ್ ಆಯಿತಾ. ಈ ಲಿಸ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ. ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಸಕ್ಕತ್ತಾಗಿ ಇದರ ಯೂಸ್ ಕೇಸ್ ನಿಮಗೆ ಇಲ್ಲಿ ಮೇಲ್ಗಡೆ ಏನೋ ಚೈಲ್ಡ್ ಥರ ಇದೆ. ಇದನ್ನು ನೀವು ಲಾರ್ಜ್ ಸ್ಕೇಲಲ್ಲಿ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದರ ವ್ಯಾಲ್ಯೂ ಏನು ಅಂತ ಆಯಿತಾ. ಆ್ಯಂಡ್ ಇಟ್ಸ್ ವೆರಿ ಈಸಿ, ಸಖತ್ ಈಸಿಯಾಗಿ ಕಲ್ತ್ಕೊಬಹುದಾಗಿರುತ್ತೆ. ಸೊ ಬನ್ನಿ, ಐ ಟೀಚ್ ಯು ವಾಟ್ ಇಸ್ ಲಿಸ್ಟ್ ಆ್ಯಂಡ್ ಎವ್ರಿಥಿಂಗ್ ಆಯಿತಾ. ಕ್ವೆಶನ್ ಏನಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು ಯೂಶ್ವಲಿ ಕೇಳ್ತಾ ಇರ್ತಾರೆ, ಇದೇ ಥರ ಕೇಳ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು, ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಲಿಸ್ಟ್ ಡೇಟಾ ಟೈಪ್ ಇನ್ ಪೈಥನ್ ಫಾರ್ ದ ಫಾಲೋಯಿಂಗ್ ಆಪರೇಷನ್ಸ್ ವಿತ್ ಸೂಟಬಲ್ ಕೋಡ್ ಸ್ನಿಪೆಟ್ಸ್ ಫಾರ್ ಈಚ್ ಅಂತ ಕೇಳಿದ್ದಾರೆ ಆಯಿತಾ. ಆ್ಯಂಡ್ ಆಪರೇಷನ್ಸ್ ಏನೇನು ಮಾಡಬೇಕಾಗಿರೋದು, ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ಅಂತಂದರೆ ಈ ಲಿಸ್ಟ್ ಒಳಗಡೆ ಆ್ಯಡ್ ಮಾಡಬೇಕಂತ ವ್ಯಾಲ್ಯೂಸನ್ನು, ಈ ಲಿಸ್ಟಿಂದ ವ್ಯಾಲ್ಯೂಸನ್ನು ರಿಮೂವ್ ಮಾಡಬೇಕಂತೆ, ಮತ್ತು ಈ ಲಿಸ್ಟಲ್ಲಿರೋ ವ್ಯಾಲ್ಯೂನ ಹುಡುಕ್ಬೇಕಂತೆ, ಫೈಂಡ್ ಮಾಡಬೇಕಂತೆ. ಆ್ಯಂಡ್ ವಿ ಹ್ಯಾವ್ ಟು ಶಾರ್ಟ್ ದ ಲಿಸ್ಟ್ ಆಯಿತಾ. ಲೆಟ್ಸ್ ಸೇ ನಮ್ಮ ಹತ್ರ ನಂಬರ್ ಇದೆ ಅಂದ್ಕೊಳ್ಳಿ. ಸೊ ಇದನ್ನು ನಾವು ಇಂಕ್ರೀಸಿಂಗ್ ಆರ್ಡರ್ಲಿ ಅಥವಾ ಡಿಕ್ರೀಸಿಂಗ್ ಆರ್ಡರ್ಲಿ ಶಾರ್ಟ್ ಮಾಡಬೇಕಂತ ಆಯಿತಾ. ಈ ಥರ ಲೈಕ್ ಬೇರೆ ಆಪರೇಷನ್ಸ್ ಬರ್ತವೆ ಶಾರ್ಟಿಂಗಲ್ಲಿ. ಲೈಕ್ ಐಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಯಿತಾ. ಸೊ ಇದೆಲ್ಲ ಆಪರೇಷನ್ ಮಾಡಬೇಕಂತ. ಯಾವಾಗಲಾಗಲಿ ಒಂದು ಕ್ವೆಶನ್ನ ಅಟೆಂಡ್ ಮಾಡಬೇಕು ಅಂತಂದರೆ ಫಾಲೋ ದಿಸ್ ಮೆಥಡ್ ಆಯಿತಾ. ಏನು ಮಾಡ್ತೀರಾ ಅಂತಂದರೆ, ಫಸ್ಟ್ ಇಲ್ಲಿ ಕೇಳಿರ್ತಕ್ಕಂಥ ಡೇಟಾ ಟೈಪ್, ಇಲ್ಲಿ ಕೇಳೋದು ಏನು, ಡೇಟಾ ಟೈಪ್ ಲಿಸ್ಟ್ ಕೇಳಿದ್ದಾರೆ ಆಯಿತಾ. ಸೊ ಫಸ್ಟು ಏನೇ ಆಗಲಿ ಏನೇ ಬಿಡಲಿ, ನೀವು ಆ ಲಿಸ್ಟ್ದು ಡೆಫಿನೇಷನ್ ಬರೀಬೇಕು ಆಯಿತಾ. ವೆರಿ ಸಿಂಪಲ್. ನೀವು ಯಾವುದೇ ಒಂದು ಡೆಫಿನೇಷನ್ ತಗೋತೀರಾ, ಪೈಥನಲ್ಲಾಗಿದೆ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರಲಿ ಆಯಿತಾ. ಈಗ ಲಿಸ್ಟ್ ಅಂತ ಬಂದಿದೆ. ಈ ಲಿಸ್ಟ್ ಅಂದರೆ ಏನು ನಿಮ್ಮ ತಲೆಗೆ ಬರೋದು, ಇದೊಂದು ಬಿಲ್ಟ್-ಇನ್ ಡೇಟಾ ಟೈಪ್. ಇದೇನು ಅಂತ ಬರೀತೀರಾ ಫಸ್ಟು. ಇಟ್ ಈಸ್ ಅ ಲಿಸ್ಟ್ ಇಸ್ ಅ ಬಿಲ್ಟ್-ಇನ್ ಡೇಟಾ ಟೈಪ್ ಆಯಿತಾ. ಫಸ್ಟ್ ಥಿಂಗು ಡೆಫಿನೇಷನಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗು, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಬರೀತೀರ ಆಯಿತಾ. ಯೂಸ್ ಇಟ್ ಟು ಸ್ಟೋರ್ ದ ಕಲೆಕ್ಷನ್ ಆಫ್ ಐಟಮ್ಸ್ ಅಂತ ಬರೀತೀರ. ಸಿಂಪಲ್ ಆಯಿತಾ. ಆಮೇಲೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮಸಾಲ ಬೇಕು, ಇಲ್ಲ ನನ್ನ ಮಾರ್ಕ್ಸ್ಗೆ ತುಂಬಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಆಯಿತಾ, ಆವಾಗ ನೀವು ಅದಕ್ಕೆ ಎಕ್ಸ್ಟ್ರಾ ಮಸಾಲ ಹಾಕ್ಬೋದಾಗಿರುತ್ತೆ. ಹೆಂಗೆ ಅಂತಂದರೆ, ಲಿಸ್ಟ್ ಆರ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆ್ಯಂಡ್ ಕಾಮನ್ಲಿ ಯೂಸ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಪೈಥನ್. ಬರೋಕ್ಕಾಗಲ್ವಾ? ಈಸಿ ಅಂದರೆ ಈಸಿ, ಸಿಂಪಲಾಗಿ ನಿಮಗೆ ಲಿಸ್ಟ್ ಬಗ್ಗೆ ಏನು ಅನಿಸುತ್ತೆ ಆಯಿತಾ, ಅದನ್ನು ಬರೀರಿ ಅಷ್ಟೇ ಆಯಿತಾ. ಆ್ಯಂಡ್ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಥಿಂಗ್ ಏನಪ್ಪ ಅಂತಂದರೆ, ನಿಮ್ಮ ಲಿಸ್ಟ್ ಒಳಗಡೆ ನೀವು ಯಾವ ಥರ ಬೇಕಾದರೂ ಡೇಟಾ ಟೈಪ್ಸನ್ನು ತುಂಬಿಸ್ಬೋದಾಗಿರುತ್ತೆ, ಯಾವ ಡೇಟಾ ಟೈಪನ್ನು ಬೇಕಾದ್ರೂ ತುಂಬಿಸ್ಬೋದಾಗಿರುತ್ತೆ. ಅದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ಇಲ್ಲಿ ಬರೀತೆ ನೋಡಿ ಆಯಿತಾ. ಸೊ ದೀಸ್ ಎಲಿಮೆಂಟ್ಸ್ ಕ್ಯಾನ್ ಬಿ ಎನಿ ಡೇಟಾ ಟೈಪ್ಸ್ ಆಯಿತಾ, ಇನ್ಕ್ಲೂಡಿಂಗ್ ನಂಬರ್ಸ್ ಆಗಿರ್ಬೋದು, ಸ್ಟ್ರಿಂಗ್ಸ್ ಆಗಿರ್ಬೋದು, ಅದರ್ ಲಿಸ್ಟ್ ಆರ್ ಈವನ್ ಮೋರ್ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ಸ್ ಆಗಿರ್ಬೋದು. ಏನು ಬೇಕಾದ್ರೆ ನೀವು ಲಿಸ್ಟ್ ಒಳಗಡೆ ಹಾಕ್ಬೋದಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಲಿಸ್ಟ್ ಇರುತ್ತಲ್ವಾ, ಇದು ಮ್ಯೂಟಬಲ್ ಆಯಿತಾ. ಮ್ಯೂಟಬಲ್ ಮತ್ತು ಇಮ್ಯೂಟಬಲ್, ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಮ್ಯೂಟಬಲ್ ಅಂತಂದರೆ ನೀವು ಒಳಗಡೆ ಇರತಕ್ಕಂಥ ವ್ಯಾಲ್ಯೂನ ಆ್ಯಡು, ರಿಮೂವ್, ಮಾಡಿಫೈ ಇದೆಲ್ಲ ಮಾಡಬಹುದಾಗಿರುತ್ತೆ. ಇಮ್ಯೂಟಬಲ್ ಅಂತಂದರೆ ನೀವು ಏನೂ ಚೇಂಜಸ್ ಮಾಡೋಕ್ಕಾಗೋದೇ ಇಲ್ಲ ಆಯಿತಾ. ಸೊ ಇದು ಮ್ಯೂಟಬಲ್ಲು, ನೀವೆಲ್ಲ ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಕೊಬಹುದಾಗಿರುತ್ತೆ. ಇದು ಡೆಫಿನೇಷನ್ ಸಿಂಪಲಾಗಿ ಬರೆದಾದ್ಮೇಲೆ ಫಸ್ಟ್ ಒಂದು ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ ಬನ್ನಿ. ಆ್ಯಡಿಂಗ್ ಅ ವ್ಯಾಲ್ಯೂ ಟು ದ ಲಿಸ್ಟ್ ಆಯಿತಾ. ಯು ಕ್ಯಾನ್ ಆ್ಯಡ್, ಇದು ಬರೆದ್ಬಿಟ್ಟು ಈ ಆ್ಯಡಿಂಗ್ ಅ ವ್ಯಾಲ್ಯೂ ಅಂತಂದರೆ ಏನು ಅಂತ ಕೆಳಗಡೆ ಸಿಂಪಲಾಗಿ ಬರೀರಿ. ಯು ಕ್ಯಾನ್ ಆ್ಯಡ್ ವ್ಯಾಲ್ಯೂಸ್ ಟು ಅ ಲಿಸ್ಟ್ ಯೂಸಿಂಗ್ ವೇರಿಯಸ್ ಮೆಥಡ್ಸ್ ಅಂತ ಬರೆದ್ಬಿಟ್ಟು ಫಸ್ಟ್ ಒನ್ನು ಅಪೆಂಡ್ ಮೆಥಡ್ ಬರೀತೀರ ಆಯಿತಾ. ಇದೆಲ್ಲ ಸಿಂಪಲ್ ಬಿಲ್ಟ್-ಇನ್ ಆಯಿತಾ. ಟೆನ್ಷನ್ ತೊಗೊಬಿಡಿ. ಡಾಟ್ ಅಪೆಂಡ್ ಯೂಸ್ ಮಾಡಿದ್ರೆ ಅದು ವ್ಯಾಲ್ಯೂನ ನಿಮಗೆ ಲಿಸ್ಟ್ಗೆ ಆ್ಯಡ್ ಮಾಡಿಕೊಡುತ್ತೆ. ಲಿಸ್ಟ್ಗೂ ಆ್ಯಡ್ ಮಾಡುತ್ತೆ, ಅರೇ ಇದ್ದರೆ ಅರೇಗೂ ಆ್ಯಡ್ ಮಾಡುತ್ತೆ. ಡಾಟ್ ಅಪೆಂಡ್ ಮೆಥಡ್ನ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದಾಗಿರುತ್ತೆ. ದಿಸ್ ಒನ್ ಆಯಿತಾ. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಲೈನ್ ಆಯಿತಾ. ನಿಮ್ಗೆ ಅರ್ಥ ಮಾಡಿಸ್ತೀನಿ, ಡೋಂಟ್ ವರಿ. ನಾನು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೋತಿದ್ದೀನಿ, ಮೈ ಲಿಸ್ಟ್ ಅಂತ. ಲಿಸ್ಟನ್ನು ನೀವು ರೆಪ್ರೆಸೆಂಟ್ ಮಾಡೋದು ಹಿಂಗೆ ಸ್ಕ್ವೇರ್ ಬ್ರ್ಯಾಕೆಟ್ಸಿಂದ ಆಯಿತಾ. ಸೊ ಅದರೊಳಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಸೆಟ್ ಆಫ್ ನಂಬರ್ಸ್ ತೊಗೋತಾ ಇದ್ದೀನಿ ಆಯಿತಾ. 1 2 3 ಅಂತ ತೊಗೋತಾ ಇದ್ದೀನಿ ಆಯಿತಾ. ದೀಸ್ ಆರ್ ಮೈ ಐಟಮ್ಸ್. 1 2 3 ಏನಿದೆ, ದೀಸ್ ಆರ್ ಮೈ ಐಟಮ್ಸ್. ನನಗೆ ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ ಆಯಿತಾ. 4ನ ಅಪೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಯಾವಾಗಲೇ ಆಗಲಿ ಡಾಟ್ ಅಪೆಂಡ್ ಮಾಡಿದಾಗ ಇದು ಲಾಸ್ಟೆಲ್ಲ ಕೂತ್ಕೊಳ್ಳುತ್ತೆ
ನೋಡಿ ಇಲ್ಲಿ ಲಾಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ. ನಿಮ್ಗೆ ಯಾರು ಕ್ವಶನ್ ಕೇಳಿದ್ರೆ ನೀವು ಡಾಟ್ ಅಪೇನ್ ಮಾಡಿದಾಗ ನೀನು ಕಳಿಸೋ ವ್ಯಾಲ್ಯೂ ಎಲ್ಲೋ ಕೂತ್ಕೊಳ್ಳುತ್ತೆ ಅಂತಂದರೆ ಹೇಳಿ ಲಾಸ್ಟ್ ಎಲ್ಲ ಕೂತ್ಕೊಳ್ಳುತ್ತೆ ಅಂತ, ಆಯಿತಾ. ಸೊ ರಿಸಲ್ಟ್ ನಮಗೆ ಈ ರೀತಿ ಬರುತ್ತೆ. ಓಕೆ, ನೆಕ್ಸ್ಟು ಇನ್ಸರ್ಟ್ ಮೆಥಡ್ ಅಂತಂದರೆ ಟು ಆ್ಯಡ್, ಆಯಿತಾ. ಅದು ಫಸ್ಟ್ ನಾವೇನು ಮಾಡಿದ್ದು ಅಪೆಂಡ್ ಮಾಡಿದ್ದು, ಇವಾಗ ಇನ್ಸರ್ಟ್ ಮಾಡ್ತಿದ್ದೀವಿ, ಆಯಿತಾ. ಸಿಂಪಲ್. ಸೊ ಇನ್ಸರ್ಟ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇನ್ಸರ್ಟ್ ಮೆಥಡಲ್ಲಿ ಒಂದು ಸಕ್ಕದಾಗಿರೋ ಥಿಂಗ್ ಇದೆ, ಆಯಿತಾ. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಂಡೆಕ್ಸ್ ಕೊಟ್ಬಿಟ್ಟು ಇನ್ಸರ್ಟ್ ಮಾಡ್ತೀವಿ. ಇಂಡೆಕ್ಸಿಂಗ್ ಅಂತಂದರೆ ಇವಾಗ ನನ್ನ ಹತ್ರ 1 2 3 ಇದೆ ಅಲ್ವಾ. ನಿಮಗೆಲ್ಲ ಗೊತ್ತಿರಲಿ ಇಂಡೆಕ್ಸಿಂಗ್ ಸ್ಟಾರ್ಟ್ ಆಗೋದು 0ಇಂದ ಪ್ರೋಗ್ರಾಮಿಂಗಲ್ಲಿ. ಸೊ 0 ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್, ಆಯಿತಾ. ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಮೈ ಲಿಸ್ಟ್ ಡಾಟ್ ಇನ್ಸರ್ಟ್ ಮಾಡ್ತಿದ್ದೀನಿ. ಪಾಸ್ ಮಾಡ್ತಾ ಇರೋದು 1, 4. ಇಲ್ಲಿ 1 ಇಸ್ ದ ಪೊಸಿಷನ್ ದ್ಯಾಟ್ ಇಸ್ ನಥಿಂಗ್ ಬಟ್ ದ ಇಂಡೆಕ್ಸ್ ಆ್ಯಂಡ್ 4 ಇಸ್ ದ ವ್ಯಾಲ್ಯೂ ದಟ್ ಐ ಸಪೋಸ್ ಟು ಅಪೆಂಡ್ ಅಥವಾ ಆ್ಯಡ್ ಟು ದ ಲಿಸ್ಟ್ ದಟ್ ಐ ಹ್ಯಾವ್, ಆಯಿತಾ. ಸಿಂಪಲ್. ಸೊ ವಾಟ್ ಆಮ್ ಡೂಯಿಂಗ್ ಇಸ್ ನನ್ನ ವೇರಿಯಬಲ್ ಮೈ ಲಿಸ್ಟ್ ಹಿಂಗಿದೆ, ಆಯಿತಾ. ಆ್ಯಂಡ್ ಇವಾಗ ನಾನು ಏನು ಮಾಡ್ತೀನಿ, ಇನ್ಸರ್ಟ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಪಾಸಿಂಗ್ 4 ಟು ದ ವ್ಯಾಲ್ಯೂ 1 ಅಂದರೆ ಟು ದ ಪೊಸಿಷನ್ 1. ಸೊ 0th ಪೊಸಿಷನ್ ಏನಿತ್ತು 1 ಇತ್ತು, ಆ್ಯಂಡ್ ಫಸ್ಟ್ ಪೊಸಿಷನ್ ಏನು ಬಂತು 4 ಬಂತು, ಆ್ಯಂಡ್ ದೆನ್ 2 ಆ್ಯಂಡ್ ದೆನ್ 3, ಆಯಿತಾ. ಈ ರೀತಿ ನನ್ನ ರಿಸಲ್ಟೆಡ್ ಇದು ಬರುತ್ತೆ, ಆಯಿತಾ. ನೆಕ್ಸ್ಟು ವಿಲ್ ಲುಕ್ ಇನ್ ಟು ರಿಮೂವ್ ವ್ಯಾಲ್ಯೂ ಫ್ರಮ್ ಅ ಲಿಸ್ಟ್, ಆಯಿತಾ. ಸೊ ಯು ಕ್ಯಾನ್ ರಿಮೂವ್ ವ್ಯಾಲ್ಯೂಸ್ ಫ್ರಮ್ ಅ ಲಿಸ್ಟ್ ಯೂಸಿಂಗ್ ದೀಸ್ ಮೆಥಡ್ಸ್, ಆಯಿತಾ. ಏನೇನು ಮೆಥಡ್ಸ್ ಯೂಸ್ ಮಾಡ್ಬೋದಪ್ಪ ಅಂತಂದರೆ, ಫಸ್ಟು ರಿಮೂವ್, ಆಯಿತಾ. ಸಿಂಪಲ್ ರಿಮೂವ್ ನಮ್ಮ ಮೆಥಡ್ ಏನಿದೆ ಸೇಮ್ ಅದರಲ್ಲಿ ಇರ್ತಕ್ಕಂಥ ರಿಮೂವಿಂಗಲ್ಲಿ ಬರೀ ರಿಮೂವ್ ಮಾತ್ರ ತೊಗೊಳ್ಳಿ ಆ್ಯಂಡ್ ಆ ಮೆಥಡ್ನ ಯೂಸ್ ಮಾಡಿ. ಸಿಂಪಲ್ ಡಾಟ್ ರಿಮೂವ್ ಅಷ್ಟೇ. ನಮ್ಮದು ಇದು ಲಿಸ್ಟ್ ಅಂತ ಅಂದ್ಕೊಳ್ಳಿ, ಆಯಿತಾ. ಇವಾಗ ನಾನು ಲಿಸ್ಟ್ ಡಾಟ್ ಅಂದರೆ ಮೈ ಲಿಸ್ಟ್ ಡಾಟ್ ರಿಮೂವ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಳಗಡೆ ಯಾವ ಐಟಮ್ನ ರಿಮೂವ್ ಮಾಡಬೇಕಾಗಿರುತ್ತೆ ಆ ಐಟಮ್ನ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸಿಂಪಲ್. ಸೊ ಅವಾಗ ನನಗೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಬರೀ ಈ ಟು ಮಾತ್ರ ರಿಮೂವ್ ಆಯಿತು. ಏನಕ್ಕೆ ಈ ಟು ರಿಮೂವ್ ಆಗಲಿಲ್ಲ, ಇದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಆನ್ಸರ್ ತಿಳಿಸ್ಕೊಡ್ತೀನಿ ನಿಮಗೆ. ಸುಮ್ಮನೆ ಏನಕ್ಕೆ ನಿಮಗೆ ಟೆನ್ಷನ್ ಕೊಡಲಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವಾಗಲೇ ಆಗಲಿ ಇದು ರೆಫರ್ ಅಂದರೆ ಎಲಿಮೆಂಟ್ನ ಫೈಂಡ್ ಮಾಡಬೇಕಾದ್ರೆ 1 2 3 ಅಲ್ವಾ, ಇದು ಇಂಡೆಕ್ಸಿಗೆ ಹಿಂಗೆ ಹೋಗುತ್ತೆ, ಆಯಿತಾ. ಇದಕ್ಕೆ ನೀವು ಇಲ್ಲಿ ಕಳಿಸಿರೋ ವ್ಯಾಲ್ಯೂ ಫಸ್ಟ್ ಇಯರ್ ಸಿಕ್ಬಿಟ್ಟು ಎನ್ಕೌಂಟರ್ ಆಗಿಬಿಟ್ರೆ ಅದನ್ನೇ ಕಳಿಸ್ಬಿಡುತ್ತೆ ಆ್ಯಂಡ್ ಅಲ್ಲಿ ಪ್ರೋಗ್ರಾಮ್ ಎಂಡ್ ಆಗಿಬಿಡುತ್ತೆ. ವಿ ಆರ್ ನಾಟ್ ಪುಟ್ಟಿಂಗ್ ಅ ಲೂಪ್ ಆರ್ ಸಮಥಿಂಗ್ ಟು ಚೆಕ್ ಲೈಕ್ ಇರ್ತಕ್ಕಂಥ ಎಲ್ಲ ಟೂನು ರಿಮೂವ್ ಮಾಡೋ ಅಂತ ಹೇಳ್ತಾರೆ ನಾವು. ಫಸ್ಟ್ ಸಿಗೋ ಟೂನ ರಿಮೂವ್ ಮಾಡೋ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ, ರಿಮೂವ್ ಮಾಡೋ ಅಂತ ಹೇಳ್ತಾ ಇದ್ದೀವಿ. ದಟ್ ಇಸ್ ವೈ ಇಟ್ ಇಸ್ ರಿಮೂವಿಂಗ್ ಓನ್ಲಿ ದ 2, ಆಯಿತಾ. ರಿಮೂವ್ಸ್ ದ ಫಸ್ಟ್ ಅಕರೆನ್ಸ್ ಆಫ್ ದ 2. ಸಿಂಪಲ್ ಆಗಿ ಅದನ್ನು ರಿಮೂವ್ ಮಾಡ್ತಾ ಇದೆ. ನೆಕ್ಸ್ಟು ಪಾಪ್ ಮೆಥಡ್. ವೆರಿ ಸಿಂಪಲ್ ಪಾಪ್ ಮೆಥಡ್. ಈ ಪಾಪ್ ಮೆಥಡ್ ಹೆಂಗಪ್ಪ ಅಂತಂದರೆ ಸಿಂಪಲಾಗಿ ಯಾವ್ದಾದ್ರು ಪಾಪ್ ಮಾಡಬೇಕು ಅಂತಂದರೆ ಇದ್ರ ಒಂದು ವೇರಿಯಬಲ್ ಸೆಟಪ್ ಮಾಡಿಬಿಟ್ಟು ಆ ಲಿಸ್ಟ್ ಕರೆದ್ಬಿಟ್ಟು ಆ ವ್ಯಾಲ್ಯೂನ ಪಾಪ್ ಮಾಡ್ತೀರಾ ಆ್ಯಂಡ್ ರಿಸಲ್ಟಿಂಗ್ ಸ್ಟ್ರಿಂಗ್ ನಿಮಗೆ ಈ ರೀತಿ ಸಿಗುತ್ತೆ. ಇಲ್ಲಿ ಕೋಡ್ ಸ್ನಿಪೆಟ್ ಇದೆ ನೋಡ್ಕೊಳ್ಳಿ. ಆ್ಯಂಡ್ ಸಿಂಪಲ್ಲಾಗಿ ನೀವು ಇದು ರೀತಿ ಯೂಸ್ ಮಾಡ್ಬೋದಾಗಿರುತ್ತೆ. ಅದು ಬಿಟ್ಟರೆ ನೀವು ಡೆಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದಾಗಿರುತ್ತೆ, ಆಯಿತಾ. ಇದು ನಿಮಗೆ ಡಿಲೀಟ್ ಮಾಡೋದಕ್ಕೆ ಅಂತ ಹೆಲ್ಪ್ ಮಾಡುತ್ತೆ. ಸಿಂಪಲ್ ಡೆಲ್ ಅನ್ನೋ ಒಂದು ಕೀವರ್ಡನ್ನು ಯೂಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಆ ಲಿಸ್ಟ್ ಯಾವುದ್ರಲ್ಲಿ ವೇರಿಯಬಲ್ ಸ್ಟೋರ್ ಮಾಡಿದ್ದೀರಾ ಅದ್ರ ಆ ಲಿಸ್ಟ್ ನೇಮ್ನ ಕರೆದುಬಿಟ್ಟು ಅದರೊಳಗೆ ಯಾವ ವ್ಯಾಲ್ಯೂನ ಡಿಲೀಟ್ ಮಾಡಬೇಕು, ಯಾವ ಐಟಮ್ನ ಡಿಲೀಟ್ ಮಾಡಬೇಕಾಗಿರುತ್ತೆ ಸ್ಪೆಸಿಫೈ ಮಾಡಿದ್ರೆ ಅದು ಡಿಲೀಟ್ ಆಗೋಗ್ಬಿಡತ್ತೆ, ಆಯಿತಾ. ದಿಸ್ ಒನ್ ಸಿಂಪಲ್. ನೆಕ್ಸ್ಟು ಅದೇ ಥರನೇ ನೀವು ಬೇಕಾದ್ರೆ ಇಲ್ಲಿ ಹೋಲ್ ಲಿಸ್ಟನ್ನು ಸಹ ಡಿಲೀಟ್ ಮಾಡ್ಬೋದಾಗಿರುತ್ತೆ ಯೂಸಿಂಗ್ ಟೆಲ್ ಮೆಥಡ್, ಆಯಿತಾ. ಓಕೆ, ನೆಕ್ಸ್ಟು ಫೈಂಡಿಂಗ್ ಅ ವ್ಯಾಲ್ಯೂ ಇನ್ ಅ ಲಿಸ್ಟ್. ಸೊ ಹುಡ್ಕೋದು ಯಾವ ರೀತಿ, ಟು ಫೈಂಡ್ ಅ ವ್ಯಾಲ್ಯೂ ಇನ್ ಅ ಲಿಸ್ಟ್ ಯು ಕ್ಯಾನ್ ಯೂಸ್ ಇನ್ ಆಪರೇಟರ್ ಆರ್ ದ ಇಂಡೆಕ್ಸ್. ನೀವು ಇನ್ ಆಪರೇಟರ್ ಯೂಸ್ ಮಾಡ್ಬೋದಾಗಿರುತ್ತೆ, ಇಲ್ಲ ಅಂತಂದರೆ ಇಂಡೆಕ್ಸರ್ ಯೂಸ್ ಮಾಡ್ಬೋದಾಗಿರುತ್ತೆ. ಇಂಡೆಕ್ಸ್ನ ಆಗಲಿ ತಿಳಿಸ್ಕೊಟ್ಟಿದ್ದೀನಿ, ಲೈಕ್ ಯಾವ ಪೊಸಿಷನ್ ಇರುತ್ತೆ ಅಂತ ಸ್ಪೆಸಿಫೈ ಮಾಡಿಬಿಟ್ಟು ಅದನ್ನು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ, ಅಥವಾ ಇನ್ ಆಪರೇಟರ್ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ನನ್ನ ಹತ್ರ ಲಿಸ್ಟ್ ಇದೆ, ಆಯಿತಾ. ಈ ಲಿಸ್ಟ್ ಇದೆ, ನಾನು ಏನು ಬರೀತಿದ್ದೀನಿ, ಇಫ್ 3 ಈ 3 ಏನಾದರೂ ಮೈ ಲಿಸ್ಟಲ್ಲಿದ್ದರೆ ಪ್ರಿಂಟ್ 3 ಇಸ್ ಇನ್ ದ ಲಿಸ್ಟ್. ಆ 3 ಪ್ರಿಂಟ್ ಇದೆ ಅಂತ ಇದು ಮಾಡು ಯೂಸಿಂಗ್ ಇಂಡೆಕ್ಸ್ ಮೆಥಡ್, ಆಯಿತಾ. ಯೂಸಿಂಗ್ ಇಂಡೆಕ್ಸ್ ಮೆಥಡ್. ಸಿಂಪಲ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಎಕ್ಸಾಂಪಲ್ ಕೋಡ್ ಕಾಪಿ ಒಂದು ಕ್ರಿಯೇಟ್ ಮಾಡ್ಕೋತೀನಿ. ಕಾಪಿ ಕೋಡ್ ಮೈ COD ಮೈ ಅಂಡರ್ಸ್ಕೋರ್ ಲಿಸ್ಟ್ ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು. ಇದರಿಂದ ಇಲ್ಲಿ ಆ ಲಿಸ್ಟನ್ನ ಬರ್ಕೊಂಡಿದ್ದೀನಿ. ಇಂಡೆಕ್ಸನ್ನು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಮೈ ಲಿಸ್ಟ್ ಡಾಟ್ ಇಂಡೆಕ್ಸ್ 3, ಆಯಿತಾ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಪ್ರಿಂಟ್ ಎಫ್ ಯೂಸ್ ಮಾಡ್ಕೊ ಇಂಡೆಕ್ಸ್ ಆಫ್ 3, ಇಂಡೆಕ್ಸಲ್ಲಿ ಯಾವ ವ್ಯಾಲ್ಯೂ ಪಾಸ್ ಮಾಡ್ತಾ ಇದ್ದೀನಿ ಅದು ನಮಗೆ ಡಿಸ್ಪ್ಲೇ ಆಗುತ್ತೆ, ಆಯಿತಾ. ಸೊ ನಾವು ಇಲ್ಲಿ ಮಾಡ್ತಾ ಇರೋದು ಆಪರೇಷನ್ ಏನಪ್ಪ ಅಂತಂದರೆ ಫೈಂಡ್ ಮಾಡ್ತಿದ್ದೀವಿ. ಫೈಂಡನ್ನು 2 ರೀತಿ ಮಾಡ್ಬೋದಾಗಿರುತ್ತೆ. ಒಂದು ಯೂಸಿಂಗ್ ದ ಇಫ್ ಸ್ಟೇಟ್ಮೆಂಟ್, ಆಯಿತಾ. ಇನ್ ಮೆಥಡ್, ಆಯಿತಾ. ಇಫ್
3 ಇನ್ನನ್ನು ಕೀಬೋರ್ಡ್ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಲಿಸ್ಟಲ್ಲಿ ಏನೋ ವ್ಯಾಲ್ಯೂ ಇದೆಯಾ ಅಂತ ಚೆಕ್ ಮಾಡುತ್ತೆ. ಇದ್ದರೆ ನಮಗೆ ಇಲ್ಲಿ ಪ್ರಿಂಟ್ ಮಾಡಿಕೊಡುತ್ತೆ. ಆಯಿತಾ? ಸೊ ಚೆಕ್ ಮಾಡುತ್ತೆ. 3 ಇದ್ದರೆ ಮಾತ್ರ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಆಯಿತಾ? ಸೊ ಇದೇ ನಮ್ಮ ಹತ್ರ ಅವಾಗ ಇದು ಪ್ರಿಂಟ್ ಆಗುತ್ತೆ, ಇಲ್ಲಾಂತ ಪ್ರಿಂಟ್ ಆಗೋದಿಲ್ಲ. ಆಯಿತಾ? ಸೇಮ್ ಅದೇ ಥರ ಯೂಸಿಂಗ್ ಇಂಡೆಕ್ಸ್ ಮೆಥಡ್ ಏನು ಮಾಡ್ತೀವಪ್ಪ, ಇಂಡೆಕ್ಸಲ್ಲಿ ಯಾವ ಇಂಡೆಕ್ಸಲ್ಲಿ ಬೇಕು ನಮಗೆ ಅದನ್ನು ಸೆಲೆಬ್ರೇಟ್ ಏನೋ ವಿಲ್ ಬಿ ಫೆಚಿಂಗ್ ಇಟ್. ಓಕೆ, ನೆಕ್ಸ್ಟ್ ಬರೋದಾದರೆ ಶಾರ್ಟಿಂಗ್. ಆಯಿತಾ? ಶಾರ್ಟಿಂಗ್ ಅಂತಂದರೆ ಜಸ್ಟ್ ಇಂಕ್ರೀಸಿಂಗ್ ಆರ್ಡರ್ ಆಗಿರ್ಬೋದು, ಡಿಕ್ರೀಸಿಂಗ್ ಆರ್ಡರ್ ಆಗಿರ್ಬೋದು, ನಾವು ರಿಯೇಂಜ್ ಮಾಡ್ಕೋತೀವಿ. ಶಾರ್ಟ್ ಈಸ್ ಅಸೆಂಡಿಂಗ್ ಆರ್ಡರ್. ಶಾರ್ಟಿಂಗ್ ಅಸೆಂಡಿಂಗಲ್ಲಿ ಮಾಡೋದಾದರೆ ಸಿಂಪಲ್ ಮೈ ಲಿಸ್ಟ್ ತೊಗೋತೀವಿ. ಆಯಿತಾ? ಹಿಂಗಿದೆ ನಮಗೆ ಅಂತ ಅಂದ್ಕೊಳ್ಳಿ. ನಾನು ಏನೂ ಇಲ್ಲ, ಡಾಟ್ ಶಾರ್ಟ್ ಯೂಸ್ ಮಾಡ್ತೀನಿ ಅಷ್ಟು. ಡಾಟ್ ಶಾರ್ಟ್ ಒಳಗಡೆ ಏನೂ ಪಾಸ್ ಮಾಡೋದಿಲ್ಲ. ನಮ್ಮ ರಿಸಲ್ಟಿಂಗು 1 2 3 4 5 ಹಿಂಗೆ ಬಂದುಬಿಡುತ್ತೆ. ಆಯಿತಾ? ಸೊ ಅದೇ ಡಿಸೆಂಡಿಂಗ್ ಆರ್ಡರ್ ಬೇಕು ಅಂತಂದರೆ ಸಿಂಪಲ್ ಏನಿಲ್ಲ, ನೀವು ರಿವರ್ಸ್ ಕೀವರ್ಡನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಬೂಲಿಯನ್ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್ಗೆ ಸೆಟ್ ಮಾಡಬೇಕಾಗಿರುತ್ತೆ. ನಾವು ಟ್ರೂ ಕೊಟ್ಟರೆ ನನಗೆ ಇದು ಉಲ್ಟಾ ಮಾಡಿಕೊಡುತ್ತೆ, ರಿವರ್ಸ್ ಮಾಡಿಕೊಡುತ್ತೆ. ಅಂದರೆ ಈಗ ರಿಸಲ್ಟಿಂಗ್ ಇದೆಯಲ್ವ, ಈ ರಿಸಲ್ಟ್ಗೆ ಈಗ ಮೈ ಲಿಸ್ಟನ್ನು ಒಂದು ಇದು ಕ್ರಿಯೇಟ್ ಮಾಡ್ಕೊಂಡಿದ್ದು ಅಂದ್ಕೊಳ್ಳಿ, ಹಿಂಗಿದೆ. ಆಯಿತಾ? ಶಾರ್ಟ್ ಮಾಡ್ತಾ ಇದ್ದೀನಿ ನಾನು. ಈ ಶಾರ್ಟ್ ಮಾಡೋ ವ್ಯಾಲ್ಯೂ ನನಗೆ ಹಿಂಗೆ ಬರುತ್ತೆ 1 2 3 4 ಬರುತ್ತೆ. ಆಯಿತಾ? ಈ 1 2 3 4 ಬಂದಿರುತ್ತೆ. ನಾವು ಬರೀ ಶಾರ್ಟ್ ಮಾಡ್ತಾ ಬರೀ ಯೂಸ್ ಮಾಡಿದ್ರೆ ನಾನು ಇವಾಗ ಏನು ಮಾಡ್ತಿದ್ದೀನಿ, ಇಲ್ಲಿ ಬರುತ್ತಲ್ಲ ಇದು ಅದನ್ನು ರಿವರ್ಸ್ ಮಾಡ್ತಿದ್ದೀನಿ. ಈಗ ನಾನು 1 2 3 4 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಇದನ್ನು ಏನು ಮಾಡ್ತೀನಿ, ರಿವರ್ಸ್ನ ಟ್ರೂ ಮಾಡಿಬಿಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನನಗೆ 4 3 2 1 ಬರುತ್ತೆ. ಆಯಿತಾ? ಈ ರೀತಿ. ಓಕೆ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಅ ಶಾರ್ಟೆಡ್ ಕಾಪಿ ಆಫ್ ಲಿಸ್ಟ್ ವಿತೌಟ್ ಮಾಡಿಫೈಯಿಂಗ್ ದ ಒರಿಜಿನಲ್ ಯೂಸಿಂಗ್ ದ ಶಾರ್ಟ್ ಫಂಕ್ಷನ್. ಆಯಿತಾ? ಸಿಂಪಲ್ ಈಗ ನೋಡಿ, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇದರೊಳಗೆ ಲಿಸ್ಟ್ ಪಾಸ್ ಮಾಡ್ತೀನಿ. ಶಾರ್ಟೆಡ್ ಲಿಸ್ಟ್ನ ವೇರಿಯೇಬಲ್ ಕ್ರಿಯೇಟ್ ಮಾಡಿಕೊಂಡು ಶಾರ್ಟ್ ಮಾಡ್ತಾ ಇದ್ದೀನಿ ಮೈ ಲಿಸ್ಟನ್ನು. ಆಯಿತಾ? ನಾನು ಏನೂ ಮಾಡಲಿಲ್ಲ, ಒಂದು ಶಾರ್ಟೆಡ್ ಸಪ್ರೇಟಾಗಿನೂ ಬರಲಿಲ್ಲ ನಾನು. ಇದಕ್ಕೇನು ಶಾರ್ಟೆಡ್ ಲಿಸ್ಟ್ಗೆ ಶಾರ್ಟೆಡ್ ಮೈ ಲಿಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಆಯಿತಾ? ನೆಕ್ಸ್ಟು, these methods and operations provide flexibility when working with the list in Python, allowing you to add, remove, find, sort values according to your needs ಅಂತ ಕೆಳಗಡೆ ಸುಮ್ಮನೆ ಒಂದಷ್ಟು ಲೈನನ್ನು ಹಾಕಿ. ಆಯಿತಾ? ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ಅ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಪೆಂಡ್, ಇನ್ಸರ್ಟ್, ಇಂಡೆಕ್ಸ್, ರಿಮೂವ್. ಈ ಮೆಥಡ್ಸನ್ನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಆಯಿತಾ? ಸೊ ಏನಿಲ್ಲ, ಅಲ್ಲಿ ಏನೇನು ಯೂಸ್ ಮಾಡಿದೆ ಅದನ್ನೇ ಈ ಕೆಳಗಡೆ ಸಹ ಅಪೆಂಡ್ ಯೂಸ್ ಮಾಡಿ, ಡಾಟ್ ಅಪೆಂಡ್ ಯೂಸ್ ಮಾಡಿ, ಡಾಟ್ ಇನ್ಸರ್ಟ್ ಯೂಸ್ ಮಾಡಿ, ಆ್ಯಂಡ್ ದೆನ್ ಇಂಡೆಕ್ಸಿಂಗ್ ಯೂಸ್ ಮಾಡಿ. ಎಕ್ಸಾಂಪಲ್ಸ್ ಎಲ್ಲ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಟೆನ್ಷನ್ ತೊಗೊಬೇಡಿ. ನೀವು ಇಷ್ಟಿಷ್ಟು ಎಕ್ಸಾಂಪಲ್ಸ್ ಕೊಟ್ಟರು ಖುಷಿಯಾಗಿಬಿಡ್ತಾರೆ. ಆಯಿತಾ? ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ವ್ಯಾಲ್ಯೂಯೇಟರ್ ಮೈಂಡ್ಸೆಟ್ಟಿಂದ ದಯವಿಟ್ಟು ಪೇಪರ್ನ ಬರೀರಿ. ಆಯಿತಾ? ಅವ್ರಿಗೆ ಎಷ್ಟು ಈಸಿ ಆಗುತ್ತೆ ಕರೆಕ್ಷನ್ ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ಬರೆದ್ರೆ ಅವ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಈ ವಿಡಿಯೋಲಿ ಹೆಂಗೆ ಅಂತಂದರೆ ಎರಡೂ ಆ್ಯಕ್ಚುಲಿ ನಡೆಯುತ್ತೆ, ಆದರೆ ಮೆಜಾರಿಟಿ ಟೈಮಲ್ಲಿ ನಿಮ್ಮ ಕ್ವಾಲಿಟಿ ಆಫ್ ದ ಕಂಟೆಂಟು ತುಂಬ ವ್ಯಾಲ್ಯೂವನ್ನು ಇಟ್ಕೊಳ್ಳುತ್ತೆ. ಬಿಕಾಸ್ ಈಗೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ವೀಕಲ್ಲೆಲ್ಲ ಕರೆಕ್ಷನ್ಸನ್ನು ಮುಗಿಸ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಕರೆಕ್ಷನ್ ಮಾಡೋರೆಲ್ಲ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಆಯಿತಾ? ಸೊ ದೇ ನೋ ಪೈಥಾನ್ ವೆರಿ ವೆಲ್. ಇಫ್ ಯು ಹ್ಯಾವ್ ರಿಟನ್ ಸಮಥಿಂಗ್ ಕರೆಕ್ಟ್ಲಿ ದೆನ್ ದೇ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಮಾರ್ಕ್ಸ್. ಆ್ಯಂಡ್ ಅಫ್ಕೋರ್ಸ್ ಇಫ್ ಯು ಫೀಲ್ ಲೈಕ್ ಯು ಹ್ಯಾವ್ ನಾಟ್ ಗಾಟನ್ ದ ಮಾರ್ಕ್ಸ್ ವಿಚ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದೆನ್ ಯು ಕ್ಯಾನ್ ಪುಟ್ ಇನ್ ಟು ರಿವ್ಯಾಲ್ಯೂಯೇಷನ್. ಸಿಂಪಲ್ ಅಲ್ವಾ? ನೆಕ್ಸ್ಟು ಬನ್ನಿ. ಓಕೆ, ಟಪಲ್ಸ್ ಆರ್ ಓಕೆ. ಇಲ್ಲಿ ನಾವು ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ. ಮ್ಯೂಟಬಿಲಿಟಿ ಬರೋದಾದರೆ ಲಿಸ್ಟು, ಟಪಲ್ಸು, ಲಿಸ್ಟ್ ಆ್ಯಂಡ್ ಟಪಲ್ಸು. ಇದು ಸ್ವಲ್ಪ ಡಿಫ್ರೆನ್ಸ್ ಕೊಟ್ಟಿದ್ದೀನಿ ನಾನು. ಇದು ಓಕೆ, ಇಲ್ಲಿ ನೋಡಿ. ಆಲ್ಸೋ ಲಿಸ್ಟ್ ಡೌನ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಿಸ್ಟ್ ಆ್ಯಂಡ್ ಟಪಲ್ಸ್ ಆ್ಯಂಡ್ ಹೌ ಲಿಸ್ಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಟಪಲ್ಸ್. ಇದು ಬಹಳ ಇಂಪಾರ್ಟೆಂಟು. ನಾನು ಆಗಲೇ ಹೇಳಿದೆ ನಿಮಗೆ ಇದ್ರ ಬಗ್ಗೆ ಇದ್ರ ಮೆನ್ಷನ್ ಮಾಡಿಲ್ಲ ಅಂತ ಅನ್ಕೋತೀನಿ. ಬಿಲ್ಟ್ ಇನ್ ಡೇಟಾ ಟೈಪ್ ಸುಮಾರು ಇದ್ದಾವೆ. ಆಯಿತಾ? ಲೈಕ್ ಲಿಸ್ಟ್ ಆಗಿರ್ಬೋದು, ಡಿಕ್ಷನರೀಸ್ ಆಗಿರ್ಬೋದು, ಟ್ಯುಪಲ್ಸ್ ಆಗಿರ್ಬೋದು, ಇದೆಲ್ಲ ಬಿಲ್ಟ್ ಇನ್ ಡೇಟಾ ಟೈಪ್ಸು. ಸೊ ಇದು ಒಂದು ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಸೊ ಫಸ್ಟು ಮ್ಯೂಟಬಿಲಿಟಿ. ಆಯಿತಾ? ಮ್ಯೂಟಬಲ್ ಅಂತ ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಲಿಸ್ಟ್ ಆರ್ ಮ್ಯೂಟಬಲ್. ಆಯಿತಾ? ಲಿಸ್ಟ್ ಏನಿದೆ ಡೇಟಾ ಟೈಪ್ ಇದು ಮ್ಯೂಟಬಲ್ ಆಗಿರುತ್ತೆ. ಅದೇ ಟಪಲ್ಸಿಗೆ ಬಂದರೆ ದಟ್ ಈಸ್ ಇಮ್ಯೂಟಬಲ್. ಆಯಿತಾ? ಸೊ ಏನಕ್ಕೆ ಅಂತಂದರೆ ನಾವು ವ್ಯಾಲ್ಯೂನ ಚೇಂಜ್ ಮಾಡ್ಬೋದಾಗಿರುತ್ತೆ ಇದು ಲಿಸ್ಟಲ್ಲಿ, ಬಿಕಾಸ್ ಇಟ್ ವಿಲ್ ಅಕ್ಸೆಪ್ಟಿಂಗ್ ಎನಿ ಡೇಟಾ ಟೈಪ್. ಆಯಿತಾ? ಅದೇ ಟಪಲ್ಸ್ ಆಗುತ್ತಲ್ಲ, ಇದರಲ್ಲಿ ಒಂದೇ ಥರ ಡೇಟಾ ಟೈಪನ್ನು ಯೂಸ್ ಮಾಡಬೇಕಾಗಿರುತ್ತೆ ನೀವು. ಆಯಿತಾ? ಸೊ ಅದರಲ್ಲಿ ನೀವು ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಟಪಲ್ಸ್ ಆರ್ ಇಮ್ಯೂಟಬಲ್ ಆ್ಯಂಡ್ ದೇರ್ ಕಂಟೆಂಟ್ಸ್ ಕೆನಾಟ್ ಬಿ ಮಾಡಿಫೈಡ್ ಒನ್ಸ್ ಕ್ರಿಯೇಟೆಡ್. ಅದು ಕ್ರಿಯೇಟ್ ಮಾಡಿದ್ಮೇಲೆ ನಾವು ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ಆಯಿತಾ? ಸೊ ಆ್ಯಂಡ್ ಇದರಲ್ಲಿ ಲಿಸ್ಟಲ್ಲಿ ನೀವು ಆ್ಯಡು, ರಿಮೂವ್ ಇದೆಲ್ಲ ಆಪ್ರೇಷನ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ನಿಮಗೆ ಅಲ್ಲಿ ಆಪ್ರೇಷನ್ಸನ್ನು ತೋರಿಸಿ ಅಂತ ಲಿಸ್ಟಲ್ಲಿ ಕೇಳಿರೋದು. ಅದಕ್ಕೆ ನಾನು ಕ್ವಶನ್ನ ಮೆನ್ಷನ್ ಮಾಡಿದ್ದೀನಿ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ನಿಮ್ಮ ಕ್ವಶನ್ ಕೇಳಿದ್ರೆ ಅದೇ ಥರ ಕ್ವಶನ್ ಕೇಳ್ತಾರೆ. ಆಯಿತಾ? ಓಕೆ, ಸೊ ನೆಕ್ಸ್ಟು ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಹಿಂಗೊಂದು ಎಕ್ಸಾಂಪಲ್ ಕೊಡಿ. ಟಪಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಹಿಂಗೆ ಅಂತಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡಿ. ಆಯಿತಾ? ಸಿಂಪಲ್. ಅದಾದಮೇಲೆ list operations may be slightly slower due to mutability and tuples operation can be faster because of immutability. ನೋಡಿ, ಯಾವುದೇ ಕೋಡಲ್ಲಿ ಇಮ್ಯೂಟಬಲ್ ಇದ್ದರೆ ಅಂತಂದರೆ ನೋಡಿ, ಇವಾಗ ನಮ್ಮ ಹತ್ರ ಈಗ ನೋಡಿ, ಇವಾಗ ನೀವೇನೋ ಪ್ರಿಪೇರ್ ಮಾಡ್ತಿದ್ದೀರಾ. ಆಯಿತಾ?
ಸೊ ಈ ಪ್ರಿಪರೇಷನ್ನು ಬರೀ ನಿಮ್ಮಿಂದ ಮಾತ್ರ ಆಗಬೇಕು, ಬೇರೆಯವರಿಂದ ಯಾರಿಂದನೂ ಇದಾಗಲಿ ಅಂತಂದರೆ ನೀವು ಕ್ಲಿಯರಾಗಿ ಮೈಂಡ್ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ನೀವು ಟೈಪ್ ರೈಸಿಂಗ್ ಮಾಡಿದ್ದೀರಾ, ಲೈಕ್ ಯಾವ್ದಾರ ವೆಬ್ಸೈಟ್ಗೂ ಟೈಪ್ ರೈಸಿಂಗ್ ಮಾಡಿದ್ದೀರಾ, ನೀವು ಅಕಸ್ಮಾತ್ ನಿಮಗೆ ನೀವು ಟೈಪ್ ರೈಸಲ್ಲಿ ನೋಡ್ಕೊಂಡು ಟೈಪ್ ಮಾಡಬೇಕಾದ್ರೆ ನೀವು ಸ್ಲೋ ಮಾಡ್ತೀರಾ, ಅದೇ ವರ್ಡ್ಸ್ಗಳು ನಿಮ್ಮ ತಲೆಯಲ್ಲಿ ಎತ್ಕೊಂಡು ನೀವು ಟೈಪ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಟೈಪ್ ಮಾಡ್ತೀರಾ. ದ್ಯಾಟ್ ಇಸ್ ಬಿಕಾಸ್ ಬೇರೆಯವ್ರು ಯಾರೋ ಚೇಂಜ್ ಮಾಡ್ತಿದ್ರೆ, ಬೇರೆಯವ್ರು ಯಾರು ಚೇಂಜ್ ಮಾಡೋ ಕೆಪಾಸಿಟಿ ಇದ್ದರೆ ಅಂತ ನೀವು ನೋಡ್ಕೊಂಡು ಚೇಂಜ್ ಮಾಡ್ತಿದ್ರೆ ಆವಾಗ ಅದು ಸ್ವಲ್ಪ ಡಿಲೇ ಆಗುತ್ತೆ. ಅದೇ ನಿಮ್ಮಲ್ಲೆಲ್ಲ ತುಂಬ ಇದ್ರೆ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಕರೆಕ್ಟಾಗಿ ಏನಿದೆ ಹಂಗೆ ಬರಿತೀನಿ ಅಂತಂದರೆ ಆವಾಗ ಅದು ಫಾಸ್ಟಾಗಿ ಆಗುತ್ತೆ. ಅದೇ ಥರ ಇಲ್ಲಿ ಟಪಲ್ ಸರಿ ನಾವು ಇಮ್ಯೂಟಬಿಲಿಟಿ ಇರೋದ್ರಿಂದ ತುಂಬ ಫಾಸ್ಟಾಗಿ ಅದು ನಮಗೇನು ಇದಾಗುತ್ತೆ, ಲೈಕ್ ಇಟ್ಸ್ ಫಾಸ್ಟ್, ಆಪರೇಷನ್ಸ್ ಫಾಸ್ಟಾಗಿರುತ್ತೆ. ಅದೇ ಲಿಸ್ಟಲ್ಲಿ ಸ್ವಲ್ಪ ನಮಗೆ ನಿಧಾನ ಇರುತ್ತೆ ಆಪರೇಷನ್ಸ್ ಅಷ್ಟೇ, ಆಯಿತಾ. ಸೊ ಓಕೆ, ಲಿಸ್ಟ್ ಆರ್ ಯೂಸ್ ಫಾರ್ ಕಲೆಕ್ಷನ್ ಆಫ್ ಐಟಮ್ಸ್ ವೇರ್ ಎಲಿಮೆಂಟ್ಸ್ ಕ್ಯಾನ್ ಬಿ ಚೇಂಜ್ ಆರ್ ನೀಡ್ ಟು ಬಿ ಮಾಡಿಫೈಡ್. ಇಲ್ಲಿ ಟಪಲ್ಸ್ ಆರ್ ಯೂಸ್ ಟು ಕಲೆಕ್ಷನ್ ಆಫ್ ದಟ್ ಶುಡ್ ನಾಟ್ ಚೇಂಜ್, ಆಯಿತಾ. ಲೈಕ್ ಕೋಆರ್ಡಿನೇಟ್ಸ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು, ಈ ಥರ ಯಾವುದೇ ಚೇಂಜಸ್ ಮಾಡದೇ ಇರೋ ಥರ ಎಲಿಮೆಂಟ್ಸ್ಗೋಸ್ಕರ ನಾವು ಯೂಸ್ ಮಾಡ್ಕೊತೀವಿ, ಆಯಿತಾ. ಟು ಕನ್ವರ್ಟ್ ಅ ಲಿಸ್ಟ್ ಟು ಟಪಲ್ ಇನ್ ಪೈಥಾನ್ ಯು ಕ್ಯಾನ್ ಯೂಸ್ ಟಪಲ್ ಕನ್ಸ್ಟ್ರಕ್ಟರ್, ಆಯಿತಾ. ನೀವೇನಾದರೂ ಈ ಲಿಸ್ಟನ್ನ ಟಪಲಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಸಿಂಪಲ್ಲು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆಯಿತಾ. ಟಪಲ್ ಒಳಗಡೆ ಈ ವೇರಿಯಬಲ್ನ ಪಾಸ್ ಮಾಡಿ, ಅಂದರೆ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡು ವೇರಿಯಬಲ್ ಸ್ಟೋರ್ ಮಾಡಿದ್ರಲ್ವಾ, ಈ ವೇರಿಯಬಲ್ನ ಟಪಲ್ ಒಳಗಡೆ ಪಾಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಲಿಸ್ಟು ಟಪಲಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಇಟ್ಸ್ ವೆರಿ ಸಿಂಪಲ್. ಓಕೆ, ದಿಸ್ ಕ್ರಿಯೇಟ್ಸ್ ಅ ನ್ಯೂ ಟಪಲ್ ವಿತ್ ದ ಸೇಮ್ ಎಲಿಮೆಂಟ್ಸ್ ಆಸ್ ದ ಒರಿಜಿನಲ್ ಲಿಸ್ಟ್. ದ ರಿಸಲ್ಟಿಂಗ್ ಟಪಲ್ ಇಸ್ ಇಮ್ಯೂಟಬಲ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ ಕೆನಾಟ್ ಬಿ ಚೇಂಜ್. ಸಿಂಪಲ್ ಅಲ್ವಾ. ನೆಕ್ಸ್ಟು, ವಾಟ್ ಇಸ್ ಅ ಸ್ಟ್ರಿಂಗ್, ಆಯಿತಾ. ಸ್ಟ್ರಿಂಗ್ ಅಂದರೆ ಏನು, ಆಯಿತಾ. ಎಕ್ಸ್ಪ್ಲೇನ್ any 4 methods associated with a string and explain each of them with an example. ಓಕೆ, ಸ್ಟ್ರಿಂಗ್ ಅಂದರೆ ಏನು ನಾನು ಆವಾಗಲೇ ಹೇಳ್ತೀನಿ. ಇಂಥ ಕ್ವಶನ್ಗಳನ್ನ ಹೆಂಗೆ ಅಟೆಂಡ್ ಮಾಡಬೇಕು ಹೇಳಿ. ಫಸ್ಟು ಅದರ ಡೆಫಿನೇಷನ್ ಬರೀಬೇಕು. ಆ ಡೆಫಿನೇಷನ್ ಏನು ಬರೀತೀವಿ ನಾವು, ಅದಂದರೆ ಏನು, ಅದೇನು ಕೆಲಸ ಮಾಡುತ್ತೆ ಅಂತ ಬರೀಬೇಕಾಗಿರುತ್ತೆ. ಆ್ಯಂಡ್ ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಅದರ ಯುನೀಕ್ನೆಸ್ ಏನಿದೆ ಅಂತ ಡೆಫಿನೇಷನ್ ಬರೀತೀರಾ. ಆ್ಯಂಡ್ ದ್ಯಾಟ್ ಇಸ್ ವಾಟ್ ಐ ಆಮ್ ಗಿವನ್ ಹಿಯರ್. ಇಟ್ಸ್ ವೆರಿ ಸಿಂಪಲ್. ಇನ್ ಅ ಪೈಥಾನ್ ಅ ಸ್ಟ್ರಿಂಗ್ ಇಸ್ ಅ ಬಿಲ್ಟ್ ಇನ್ ಡೇಟಾ ಟೈಪ್ ಯೂಸ್ ಟು ರೆಪ್ರೆಸೆಂಟ್ ಟೆಕ್ಸ್ಟ್, ಕ್ಯಾರೆಕ್ಟರ್ಸ್ ಆರ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಬರೀತೀರಾ. ಆ್ಯಂಡ್ ಸ್ಟ್ರಿಂಗ್ಸ್ ಆರ್ ಎನ್ಕ್ಲೋಡೆಡ್ ಇನ್ ಐದರ್ ಸಿಂಗಲ್ ಕೋಟ್ಸಲ್ಲಿ ಆಗಿರ್ಬೋದು, ಡಬಲ್ ಕೋಟ್ಸಲ್ಲಿ ಆಗಿರ್ಬೋದು, ನಾವು ಇನ್ಕ್ಲೂಸ್ ಮಾಡಿರ್ತೀವಿ. ಆ್ಯಂಡ್ ಕೊಟೇಷನ್ ಮಾರ್ಕ್ಸ್ ಆರ್ ವೈಡ್ಲಿ ಯೂಸ್ಡ್ ಫಾರ್ ಮ್ಯಾನಿಪುಲೇಟಿಂಗ್ ಆ್ಯಂಡ್ ರೆಪ್ರೆಸೆಂಟಿಂಗ್ ಟೆಕ್ಸ್ಚುವಲ್ ಡೇಟಾ, ಆಯಿತಾ. ನಾವು ಇದನ್ನು ಟೆಕ್ಸ್ಚುವಲ್ ಡೇಟಾನ ಎಲ್ಲರೂ ಪುಷ್ ಮಾಡಬೇಕು ಅಂತಂದರೆ, ಸ್ಟೋರ್ ಮಾಡಬೇಕು ಅಂತ, ಡಿಸ್ಪ್ಲೇ ಮಾಡಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಕೊಟೇಷನ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸ್ಟ್ರಿಂಗ್ ಡೇಟಾ ಟೈಪ್, ಆಯಿತಾ. ಸಿಂಪಲ್. And here are 4 common string methods along with the explanation. Simple. First, length, ಆಯಿತಾ. ಈ ಲೆಂತ್ ಪ್ರಾಪರ್ಟಿ ಏನು ಮಾಡುತ್ತೆ ಅಂದರೆ, ನೀವು ಇದನ್ನು ಆವಾಗಲೇ ಫಸ್ಟ್ ಮಾಡಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಹೆಲೋ ವರ್ಡ್ ಇದೆ ಅಲ್ವಾ, ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅದನ್ನು ನಮಗೆ ಔಟ್ಪುಟ್ ಕೊಡುತ್ತೆ. ಲೆಂತ್ ಯೂಸ್ ಮಾಡಿ ಲೆಂತ್ ಯೂಸ್ ಮಾಡಿ, ಆಯಿತಾ. ಲೆಂತ್ ತೊಗೊಳ್ತಾ ಇದ್ದೀನಿ ಒಂದು ವೇರಿಯಬಲ್ಲು. ಸೊ ಈ ಟೆಕ್ಸ್ಟನ್ನ ಪಾಸ್ ಮಾಡ್ತಿದ್ದೀನಿ ಲೆನ್ ಪ್ರಾಪರ್ಟಿ ಒಳಗಡೆ, ಆಯಿತಾ. ಮೆಥಡ್ ಒಳಗಡೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಕೊಡುತ್ತೆ ಅಂದರೆ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಕೊಡುತ್ತೆ, ಆಯಿತಾ. ನೆಕ್ಸ್ಟು ಅಪ್ಪರ್ ಏನು ಮಾಡುತ್ತೆ, ಅಪ್ಪರ್ ಮೆಥಡ್ ಕನ್ವರ್ಟ್ಸ್ ಆಲ್ ದ ಕ್ಯಾರೆಕ್ಟರ್ ಸ್ಟ್ರಿಂಗ್ ಇಂಟು ಅಪ್ಪರ್ ಕೇಸ್. ಸಿಂಪಲ್. ಇವಾಗ ನಾನು ಇವಾಗ ಇಲ್ಲಿ ಹಲೋ ವರ್ಡ್ ಅಂತ ಬರ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಟೆಕ್ಸ್ಟು ಹಲೋ ವರ್ಡ್ ಅಂತ ಬರ್ತೀನಿ ಅಂದ್ಕೊಳ್ಳಿ. ಅಪ್ಪರ್ ಕೇಸ್ ಟೆಕ್ಸ್ಟ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಟೆಕ್ಸ್ಟ್ ಡಾಟ್ ಅಪ್ಪರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅವಾಗ ನನಗೆ ಔಟ್ಪುಟ್ಟಲ್ಲಿ ಈ ಸ್ಮಾಲರ್ ಕೇಸ್ ಇದೆಯಲ್ಲ, ಇವೆಲ್ಲ ನಮಗೆ ಅಪ್ಪರ್ ಕೇಸಾಗಿ ಬರುತ್ತೆ. ಲೋವರ್ ಕೇಸೆಲ್ಲ ಐ ಆಮ್ ವೆರಿ ಸಾರಿ, ಲೋವರ್ ಕೇಸೆಲ್ಲ ಅಪ್ಪರ್ ಕೇಸಾಗಿ ಕನ್ವರ್ಟ್ ಆಗುತ್ತೆ. ಅದೇ ಥರ ಲೋವರ್ ಯೂಸ್ ಮಾಡಿ, ಸಿಂಪಲ್. ಅಪ್ಪರ್ ಕೇಸ್ ಇರೋದ್ರೆ ನಮ್ಗೆ ಲೋವರ್ ಕೇಸ್ ಆಗಿ ಬರುತ್ತೆ. ಇಲ್ಲಿ ನೋಡಿ ಹೆಲೋ ವರ್ಡ್ ಅಂತ ಇದೆಯಲ್ವಾ, ಇದೆಲ್ಲ ಎಚ್ ಮತ್ತು ಡಬ್ಲ್ಯೂ ನಮಗೆ ಲೋವರ್ ಕೇಸಾಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್, ಆಯಿತಾ. ನೆಕ್ಸ್ಟು ರೀಪ್ಲೇಸ್ ಮೆಥಡ್, ಆಯಿತಾ. ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲೆಟರ್ನ ಅಥವಾ ವರ್ಡನ್ನು ರೀಪ್ಲೇಸ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ರೀಪ್ಲೇಸ್ ದಟ್ ಎಂಟೈರ್ ವರ್ಡ್ ಅಥವಾ ಎಂಟೈರ್ ಲೆಟರನ್ನು, ಆ ಲೆಟರ್ನ ಮತ್ತು ವರ್ಡನ್ನು ರಿಪ್ಲೇಸ್ ಮಾಡಬಹುದಾಗಿರುತ್ತೆ ಯೂಸಿಂಗ್ ದ ಡಾಟ್ ರೀಪ್ಲೇಸ್ ಮೆಥಡ್. ಸಿಂಪಲ್, ಆಯಿತಾ. ಏನು ಮಾಡ್ತಿದ್ದೀನಿ ನಾನು ಇಲ್ಲಿ ಟೆಕ್ಸ್ಟ್ ಇದೆ, ಆಯಿತಾ. ಸೊ ಟೆಕ್ಸ್ಟ್ ಏನು ಮಾಡ್ತೀವಿ, ಹಿಂಗಿದೆ ನನಗೆ. ಸೊ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿಕೊಂಡು ಈ ಟೆಕ್ಸ್ಟ್, ಆಯಿತಾ, ಈ ವೇರಿಯಬಲ್ ತೊಗೊಂಡು ಟೆಕ್ಸ್ಟ್ ಡಾಟ್ ರೀಪ್ಲೇಸ್ ಮೆಥಡ್ ಕರಿತಾ ಇದ್ದೀನಿ, ಆಯಿತಾ. ನಾನು ಏನು ರೀಪ್ಲೇಸ್ ಮಾಡಬೇಕು ಆ ವರ್ಡನ್ನು ಫಸ್ಟ್ ಬರಿತೀನಿ, ಕಾಮಾ ಸಪರೇಟರ್ ಯೂಸ್ ಮಾಡಿಬಿಟ್ಟು ಯಾವ ವರ್ಡಿಂದ ರೀಪ್ಲೇಸ್ ಆಗಬೇಕು ಅಂದರೆ ನೆಕ್ಸ್ಟ್ ಬರಿತೀನಿ. ಇಟ್ ವಿಲ್ ಟೇಕ್ 2 ಆರ್ಗ್ಯುಮೆಂಟ್ಸ್. ಒನ್ ಆರ್ಗ್ಯುಮೆಂಟ್ ಇಸ್ ದ ವರ್ಡ್ ವಿಚ್ ಯು ಸಪೋಸ್ ಟು ರೀಪ್ಲೇಸ್ ಆ್ಯಂಡ್ ಸೆಕೆಂಡ್ ಇಸ್ ದ ರೀಪ್ಲೇಸ್ಮೆಂಟ್ ವರ್ಡ್, ಆಯಿತಾ, ವಿಚ್ ಯು ಸಪೋಸ್ ಟು ಸಿ ಇನ್ ದ ರಿಸಲ್ಟ್. ಸಿಂಪಲ್. ಸೊ ನಮ್ಗೆ ಇವಾಗ ಹೆಲೋ ವರ್ಡ್ ಇದು ಹೆಲೋ ಪೈಥಾನ್ ಕನ್ವರ್ಟ್ ಆಗೋಯ್ತು. ದೀಸ್ ಆರ್ ದ 4 ಮೆಥಡ್ಸ್, ಈಸಿ ಮೆಥಡ್ಸ್. ಯು ಕ್ಯಾನ್ ರೈಟ್ ಇಟ್ ಆ್ಯಂಡ್ ರಿಮೆಂಬರ್ ಇಟ್. ಇಟ್ಸ್ ವೆರಿ ಸಿಂಪಲ್, ಆಯಿತಾ. ಆರಾಮಾಗಿ ಈಸಿ ಮೆಥಡ್ಸ್ ಬರುತ್ತೆ. ಆ್ಯಂಡ್ ಆ ಮೆಥಡ್ಸನ್ನು ಏನೇನು ಯೂಸ್ ಮಾಡ್ತೀರಿ ಅದರ ಯೂಸೇಜ್ ಏನು ಅಂತಂತ ಒಂದಷ್ಟು ಕೆಳಗಡೆ ಬರೆದ್ಬಿಡಿ. ಆ್ಯಂಡ್ ಇಟ್ಸ್ ವೆರಿ ಡನ್, ಆಯಿತಾ. ನೆಕ್ಸ್ಟು ಡಿಸ್ಕಸ್ ದ ಡಿಫ್ರೆಂಟ್ ವೇಸ್ ಆಫ್ ಟ್ರಾವರ್ಸಿಂಗ್ ಅ ಲಿಸ್ಟ್, ಆಯಿತಾ. ಒಂದು ಲಿಸ್ಟಲ್ಲಿ ಟ್ರಾವರ್ಸ್ ಮಾಡೋದಕ್ಕಿರ್ತಕ್ಕಂಥ ಡಿಫ್ರೆಂಟ್ ಮೆಥಡ್ಸ್ ಏನು ಆ್ಯಂಡ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ, ಆಯಿತಾ. ಸಿಂಪಲ್. ಟ್ರಾವರ್ಸಿಂಗ್ ಅ ಲಿಸ್ಟ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಟ್ರಾವರ್ಸಿಂಗ್ ಈಗ ನಮ್ಮ ಹತ್ರ 1 2 3 4 5 ಇದೆಲ್ಲ ಐಟಮ್ಸ್ ಇಂದ ಅಂದ್ಕೊಳ್ಳಿ ಇಷ್ಟೊಳಗಡೆ, ಆಯಿತಾ. ನಾನು ಇದೆಲ್ಲದಕ್ಕೂ ವಿಸಿಟ್ ಮಾಡಬೇಕು.
ಈ ಮೆಥಡನ್ನೇ ನಾವು ಈ ಒಂದು ಪ್ರಾಸೆಸ್ಸನ್ನು ನಾವು ಕರಿತೀವಿ ಟ್ರಾವರ್ಸಿಂಗ್ ಅಂತ ಕರಿತೀವಿ. ಟ್ರಾವರ್ಸಿಂಗ್ ಅ ಲಿಸ್ಟ್ ಮೀನ್ಸ್ ವಿಸಿಟಿಂಗ್ ಈಚ್ ಎಲಿಮೆಂಟ್ ಆಫ್ ದ ಲಿಸ್ಟ್ ಟು ಪರ್ಫಾರ್ಮ್ ಸಮ್ ಆಪರೇಷನ್. ಎಲ್ಲ ಇದನ್ನು ವಿಸಿಟ್ ಮಾಡೋದು ಟು ಪರ್ಫಾರ್ಮ್ ಸಮ್ ಆಪರೇಷನ್ಸ್, ಸಿಂಪಲ್ ಇಷ್ಟೇ. ಸಚ್ ಆ್ಯಸ್ ಪ್ರಿಂಟಿಂಗ್ ಆಗಿರ್ಬೋದು, ಮಾಡಿಫೈಯಿಂಗ್ ಆಗಿರ್ಬೋದು, ಸರ್ಚಿಂಗ್ ಆಗಿರ್ಬೋದು. ದೀಸ್ ಆರ್ ಸೆವರಲ್ ವೇಸ್ ಟು ಟ್ರಾವಲ್ಸ್ ಇನ್ ಅ ಲಿಸ್ಟ್ ಯೂಸಿಂಗ್ ಪೈಥಾನ್. ಆಯಿತಾ, ಸಿಂಪಲ್. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ವಿಲ್ ಟೇಕ್ ಎ ಎಕ್ಸಾಂಪಲ್. ನಾವು ಆ್ಯಕ್ಚುಲಿ ಡಿಫ್ರೆಂಟ್ ವೇಸ್ ಯೂಸ್ ಮಾಡ್ತೀವಿ. ದ ವೆರಿ ಫಸ್ಟ್ ಮೆಥಡ್ ವಿಚ್ ವಿಲ್ ಕಮಿಂಗ್ ಟು ಡೆವಲಪರ್ಸ್ ಅಥವಾ ಯಾರು ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿರ್ತಾರೆ, ದಟ್ ಇಸ್ ಅ ವೆರಿ ಬ್ರೂಟ್ ಫೋರ್ಸ್ ಮೆಥಡ್ ಇಸ್ ಯೂಸಿಂಗ್ ಫಾಲೋ. ಆಯಿತಾ, ಫಾಲೋಪನ್ನು ಫಸ್ಟ್ ಯೂಸ್ ಮಾಡ್ತೀವಿ ಟು ನಾಟ್ ಟು ಟ್ರಾವೆಲ್ಸ್ ವಿತ್ ಇನ್ ದ ಲಿಸ್ಟ್. ಅಥವಾ ಏನೋ ಒಂದು ಅರೆ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು, ಟಪಲ್ಸ್ ಆಗಿರ್ಬೋದು, ಏನೇ ಆಗಿರಲಿ ಅದರೊಡರ ಐಟಮ್ಸನ್ನು ಟ್ರಾವೆಲ್ಸ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಲೂಪ್. ಆಯಿತಾ, ಸೊ ಬನ್ನಿ ಫಾರ್ ಲೂಪ್ ಯೂಸ್ ಮಾಡೋಣ, ಟ್ರಾವೆಲ್ಸ್ ಮಾಡೋಣ. ಸೊ ಯೂಸಿಂಗ್ ಫಾರ್ ಲೂಪ್ ಯು ಕ್ಯಾನ್ ಯೂಸ್ ಫಾರ್ ಲೂಪ್ ಟು ಇಟರೇಟ್ ಥ್ರೂ ದ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ಬೈ ಒನ್ ಅಂತ ಬರೀತೀರಾ. ಫಸ್ಟು ಜಸ್ಟ್ ಲೈಕ್ ಸಿಂಪಲಾಗಿ ಏನು ಅಂತ ಬರೀತೀರಾ. ಅದಾದಮೇಲೆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದರೊಳಗೆ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಲಿಸ್ಟ್ ಒಳಗಡೆ ಒಂದಷ್ಟು ಐಟಮ್ಸನ್ನು ಹಾಕ್ಕೊಳ್ಳಿ, ಸಿಂಪಲ್. ಆಯಿತಾ, ಇವಾಗ ಏನು ಬರೀತೀರ ಅಂದರೆ ಫಾರ್ ಲೂಪ್ ಬರೀತೀರ ಅಷ್ಟೇ. ಫಾರ್ ನೋಡಿ, ಫಾರ್. ಆಯಿತಾ, ಈಗ ಫಾರ್ ಐಟಮ್ ಅಂತ ಐಟಮ್ ಜೊತೆ ನೀವು ಇಲ್ಲಿ ಇದು ಆ್ಯಕ್ಚುಲಿ ವೇರಿಯೇಬಲ್. ಆಯಿತಾ, ಈ ಐಟಮ್ ಅನ್ನೋದು ವೇರಿಯೇಬಲ್ಲು. ಅಲ್ಲಿ ನೀವು ಏನು ಬೇಕಾದ್ರೆ ಇಟ್ಕೊಬೋದಾಗಿರುತ್ತೆ. ಯೂಶ್ವಲಿ ಏನು ಡೆವಲಪರ್ಸ್ ಇಟ್ಕೋತೀವಿ ಅಂತಂದರೆ ಸಿಂಪಲಾಗಿ ಐ ಅಂತ ಇಟ್ಕೋತೀವಿ. ಆಯಿತಾ, ಐ ಏನೋ ವೇರಿಯೇಬಲ್ ಇಟ್ಕೋತೀವಿ. ನಾನು ಇಲ್ಲಿ ಸಿಂಪಲಾಗಿ ಅರ್ಥ ಆಗಲಿ ಅಂತಂದರೆ ಐಟಮ್ ಅಂತ ಬರೆದಿದ್ದೀನಿ. ಆಯಿತಾ, ಸೊ ಈ ವೇರಿಯೇಬಲ್ ಇದೆ, ಫಸ್ಟು ಫಾರ್ ಬರೀತಿದ್ದೀನಿ. ನಾನು ಸಿಂಪಲಾಗಿ ಬರೆಯೋದಾದ್ರೆ ಐ ಬರೀತೀನಿ. ಎಲ್ಲಿ ಈ ಮೈ ಲಿಸ್ಟ್ ವೇರಿಯೇಬಲ್ ನನ್ನ ಲಿಸ್ಟಲ್ಲಿ. ಆಯಿತಾ, ಸೊ ಮೈ ಲಿಸ್ಟು ಏನು ಮಾಡ್ತೀನಪ್ಪ ಅಂತಂದರೆ ಪ್ರಿಂಟ್ ಮಾಡ್ತಾಯಿದ್ದೀನಿ. ಪ್ರಿಂಟ್ ಐಟಮ್ ಇದೇನು ಮಾಡುತ್ತೆ ನನಗೆ ಇಲ್ಲಿರೋ ಐಟಮ್ನ ಪ್ರಿಂಟ್ ಮಾಡಿಕೊಡುತ್ತೆ. 1 2 3 4 5ನ ಪ್ರಿಂಟ್ ಮಾಡಿಕೊಡುತ್ತೆ ನನಗೆ, ಸಿಂಪಲ್. ಆಯಿತಾ, ನೆಕ್ಸ್ಟು ಯೂಸಿಂಗ್ ವೈಲ್ ಲೂಪ್. ಆಯಿತಾ, ವೈಲ್ ಲೂಪು ಎಷ್ಟು ಸಿಂಪಲ್ ಅಂತಂದರೆ ನೀವು ಲೈಕ್ ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಆಯಿತಾ, ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ನೋಡಿ ಫಾರ್ ಲೂಪಲ್ಲಿ ಹೆಂಗೆ ಅಂತಂದರೆ ನೀವು ಇಟ್ರೇಟ್ ಮಾಡಬೇಕಾದ್ರೆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಪೂರ್ತಿ ಇಟ್ರೇಟ್ ಮಾಡಿಬಿಡ್ತೀರಾ. ಐ ಆಮ್ ವೆರಿ ಸಾರಿ, ಐ ಡೋಂಟ್ ನೋ ವೈ ಇಟ್ ಇಸ್ ಫ್ಲಕ್ಚುಯೇಟಿಂಗ್ ಲೈಕ್ ದಿಸ್. 1 ಸೆಕೆಂಡ್. ಓಕೆ, ವೈಲ್ ಲೂಪ್. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಏನೂ ಇಲ್ಲ. ನನ್ನ ಹತ್ರ ಲಿಸ್ಟ್ ಇದೆ. ನಾನು ಫಸ್ಟ್ ನೋಡಿ ವೈಲ್ ಲೂಪಲ್ಲಿ ನೀವು ಬರಿಬೇಕಾಗಿರೋದು ಏನಪ್ಪ ಅಂತಂದರೆ ನಿಮ್ಮ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಬರೀತೀರಾ. ಆಯಿತಾ, ಅದಾದಮೇಲೆ ಎಲ್ಲಿವರೆಗೂ ಇದಾಗಬೇಕು ಅಂತ ಬರೆಯೋಕ್ಕೆ ನಾವು ವೈಲ್ ಅಂತ ಬರೀತೀರಾ. ವೈಲ್ ಇದು ಮುಗಿಯೋವರೆಗೂ, ಕಂಡೀಷನ್ ಮುಗಿಯೋವರೆಗೂ ನೀವು ಇದು ಎಕ್ಸಿಕ್ಯೂಟ್ ಆಗ್ತಾನೆ ಇರಲಿ ಅಂತ ಹೇಳೋದಕ್ಕೆ ವೈಲ್ ಲೂಪ್ ಯೂಸ್ ಮಾಡ್ತೀವಿ ಯೂಶ್ವಲ್ ನಾವು. ಆಯಿತಾ, ಇಲ್ಲಿ ಇಂಡೆಕ್ಸಿಂಗ್ ಸ್ಟಾರ್ಟ್ ಮಾಡ್ಕೊತಾ ಇದನ್ನು ಐ ಅಂತ ವೇರಿಯೇಬಲ್. ಆ್ಯಕ್ಚುಲಿ ಒಂದು ವೇರಿಯೇಬಲ್ ತೊಗೊಂಡು ಇನಿಷಿಯಲೈಸ್ ಮಾಡ್ಕೊತಾ ಇದ್ದೀನಿ 0 ಇಂದ. ಅಂತಂದರೆ 0th ಪೊಸಿಷನ್ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆಯಿತಾ, ಓಕೆ. ವೈಲ್ ಇಂಡೆಕ್ಸ್ ಈಸ್ ಲೆಸ್ ದ್ಯಾನ್ ಲೆಂತ್ ಆಫ್ ಮೈ ಲಿಸ್ಟ್. ಆಯಿತಾ, ಲೆಂತ್ ಅಂದರೆ ಏನು ಕೊಡುತ್ತೆ ಹೇಳಿ ನಮಗೆ? ಈ ಟೋಟಲ್ ಮುಗಿಯೋವರೆಗೂ ನನಗೆ ಇದು ಕೊಡುತ್ತೆ. ಆಯಿತಾ, ಎಷ್ಟಿದೆ ಅಲ್ಲಿ ಗಂಟೆ ಲಾಸ್ಟ್ ಗಂಟೆ ಬರುತ್ತೆ. ನಾವು ವೈಲ್ ಏನು ಮಾಡ್ತೀವಪ್ಪ ಅಂದರೆ ವೈಲ್ ಈ ವೇರಿಯೇಬಲ್ ಐ ಅಂತ ಅನ್ಕೊಳ್ಳೋಣ. ಇದನ್ನು ಐ ಈಸ್ ಈಕ್ವಲ್ ಟು 0 ಅಂತ ಇನಿಷಿಯಲೈಸ್ ಮಾಡ್ಕೊಂಡು ಅನ್ಕೊಳ್ಳಿ. ವೈಲ್ ಐ ಈಸ್ ಲೆಸ್ ದೆನ್ ಲೆಂತ್ ಅಂತಂದರೆ ಇದು ಕಂಪ್ಲೀಟ್ ಆಗದೇ ಇರೋವರೆಗೂ, ಅಂದರೆ ಕಂಪ್ಲೀಟ್ ಆಗೋವರೆಗೂ ಏನು ಮಾಡಬೇಕು? ಪ್ರಿಂಟ್ ಮಾಡ್ತಿರಬೇಕು ಮೈ ಲಿಸ್ಟನ್ನು ಪ್ರಿಂಟ್ ಮಾಡ್ತಿರಬೇಕು. ಆ್ಯಂಡ್ ಇಂಡೆಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 1 ಅಂತ ಏನೇ ಕೊಟ್ಟಿದ್ದೀನಿ. ಇದೇನು ಮಾಡುತ್ತೆ ಅಂತಂದರೆ ಇಂಡೆಕ್ಸ್ ಈಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1ಅನ್ನೇ ಇಲ್ಲಿ ಇಂಡೆಕ್ಸ್ ಪ್ಲಸ್ ಈಕ್ವಲ್ ಟು 1 ಅಂತ ಬರ್ತಿರೋದು. ಅಂತಂದರೆ ಇದು ಈಗ 1 ಇದೆ ಅಲ್ವಾ, ನೆಕ್ಸ್ಟು ಸೆಕೆಂಡ್ ಪೊಸಿಷನ್ ಹೋಗೋದಕ್ಕೆ ಇದೇ ಕೆಲಸ ಮಾಡೋದು, ಇದೇ ನಮಗೆ ಹೆಲ್ಪ್ ಮಾಡೋದು. ಈ ಪೊಸಿಷನ್ಲಿತ್ತು, ಇಂಡೆಕ್ಸ್ ಇಲ್ಲಿತ್ತು. ಇವಾಗ ಇಂಡೆಕ್ಸ್ ಈಕ್ವಲ್ ಇಂಡೆಕ್ಸ್ ಪ್ಲಸ್ 1 ಇದು 0 ಪೊಸಿಷನ್ ಇತ್ತು, ಇಂಡೆಕ್ಸ್ ಪ್ಲಸ್ 1. ಆಯಿತಾ, 0 + 1 1 ಆಯಿತು. ಇವಾಗ ಯಾವ ಪೊಸಿಷನ್ ಬಂತು? ಇಲ್ಲಿಗೆ ಬಂತು. ಆಯಿತಾ, ನೆಕ್ಸ್ಟ್ ಪ್ಲಸ್ 1 ಆಗುತ್ತೆ. 0 + 1 + 1 2 ಆಯಿತು. 2 ಪೊಸಿಷನ್ ಇದು ಇಲ್ಲಿಗೆ ಬರುತ್ತೆ. ಆಯಿತಾ, ನೆಕ್ಸ್ಟ್ 0 + 1 + 1 0 1 1 1 3 ಆಯಿತು. ಥರ್ಡ್ ಪೊಸಿಷನ್ ಏನಿದೆ 3 ಇದೆ. ಇಲ್ಲ 2 ಬಂತು. 2 ಇಲ್ಲಿಗೆ ಬರುತ್ತೆ. ಆಯಿತಾ, ಈ ರೀತಿ ಇದು ಇಟ್ರೇಟ್ ಆಗಿ ನಮಗೆ ಪೂರ್ತಿ ಎಂಡ್ವರೆಗೂ ಹೆಲ್ಪ್ ಮಾಡೋದಕ್ಕೆ ಇಂಡೆಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 1 ಅಂತ ಬರೀತೀವಿ ನಾವು. ಇದನ್ನು ಸಿಂಪಲಾಗಿ ಬರೆದಿರೋದು. ನೀವು ಈಸಿಯಾಗಿ ನಿಮ್ಮ ಬ್ರೂಟ್ ಫೋರ್ಸ್ ಬರೀಬೇಕು ಅಂತಂದರೆ ಇಂಡೆಕ್ಸ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ಅಂತ ಬರೀತೀರಾ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಡು ನಾಟ್ ಮಕ್ ಅಪ್ ಎನಿಥಿಂಗ್. ಆಯಿತಾ, ಓಕೆ. ನೆಕ್ಸ್ಟು ಯೂಸಿಂಗ್ ಲಿಸ್ಟ್ ಕಂಪ್ಯಾರಿಷನ್. ಆಯಿತಾ, ಲಿಸ್ಟನ್ನು ಕಂಪೇರ್ ಮಾಡ್ತೀವಿ ನಾವು. ಈಗ ದಟ್ಸ್ ಏನು ಮಾಡ್ತೀವಪ್ಪ ಅಂತಂದರೆ ಮೈ ಲಿಸ್ಟನ್ನು ಒಂದು ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಾನು ಏನು ಮಾಡ್ತೀನಿ ಅಂತಂದರೆ ಸ್ಕ್ವೇರ್ಡ್ ಲಿಸ್ಟ್. ಇಲ್ಲಿ ಸಿಂಪಲ್ ನೋಡಿ, ಐಟಮ್ ಸ್ಟಾರ್ ಟು. ಆಯಿತಾ, ಐಟಮ್ ಸ್ಟಾರ್ ಟು ಫಾರ್ ಐಟಮ್ ಇನ್ ಮೈ ಲಿಸ್ಟ್. ಐಟಮ್ ಸ್ಟಾರ್ ಟು ಐಟಮ್ ಇನ್ ಮೈ ಲಿಸ್ಟ್. ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಇನ್ ದಿಸ್ ಎಕ್ಸಾಂಪಲ್ ಆ ಸ್ಕ್ವೇರ್ ಲಿಸ್ಟ್ ಇಸ್ ಕ್ರಿಯೇಟೆಡ್ ಬೈ ಸ್ಕ್ವೇರಿಂಗ್ ಈಚ್ ಎಲಿಮೆಂಟ್ ಇನ್ ಮೈ ಲಿಸ್ಟ್. ಆಯಿತಾ, ನೋಡಿ ನೀವು ಅರ್ಥ ಮಾಡ್ಕೊಬೇಕು. ನಾನು ಆಗಲೇ ಹೇಳಿದ್ದೆ, ಇದನ್ನು ಹೇಳ್ಕೊಡಿಲ್ಲ ನಾನು ನಿಮಗೆ. ನೀವು ಐಟಮ್ ಸ್ಟಾರ್ 2 ಅಂತ ಕೊಟ್ಟರೆ ಮಲ್ಟಿಪ್ಲೈ ಆಗುತ್ತೆ. ನೀವು ಡಬಲ್ ಸ್ಟಾರ್ ಕೊಟ್ಟರೆ ಅದಕ್ಕೆ ಸ್ಕ್ವೇರ್ ಆಗುತ್ತೆ.
ಡಬಲ್ ಸ್ಟಾರ್ ಆದಮೇಲೆ 2 ಕೊಟ್ಟರೆ ಸ್ಕ್ವೇರ್ ಆಗುತ್ತೆ, 3 ಕೊಟ್ಟರೆ ಕ್ಯೂಬ್ ಆಗುತ್ತೆ, ಹಾಗೆ ಆಯಿತಾ. ಸೊ ನಾವೇನು ಮಾಡ್ತೀವಿ, ಸ್ಕ್ವೇರ್ ಮಾಡಿಬಿಟ್ಟು ಇಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡ್ತಾಯಿದ್ವಿ ಆಯಿತಾ. ಈ ಲಿಸ್ಟನ್ನು ಆ್ಯಕ್ಸೆಸ್ ಮಾಡಿಬಿಟ್ಟು ಈ ಲಿಸ್ಟನ್ನ ಒಂದು ಸಪ್ರೇಟ್ ವೇರಿಯೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಇದರೊಳಗೆ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಆಯಿತಾ. ಇದರಲ್ಲಿ ಐಟಮ್ಗಳನ್ನ ಆಯಿತಾ, ಐಟಮ್ ಸ್ಟಾರ್ 2 ಮಾಡಿಬಿಟ್ಟು ಫಾರ್ ಐಟಮ್ ಇನ್ ಮೈ ಐಟಮ್ ಆಯಿತಾ. ಆಮೇಲೆ ಏನು ಮಾಡ್ತಿದ್ದೀನಿ, ಸ್ಕ್ವೇರ್ ಲಿಸ್ಟನ್ನ ಪ್ರಿಂಟ್ ಮಾಡ್ತಾಯಿದ್ದೀನಿ. ನನಗೆ ಇದರೆಲ್ಲ ಸ್ಕ್ವೇರ್ ಆಗಿರೋ ನಂಬರ್ ಸಿಗುತ್ತೆ, ಅಂದರೆ 1 ಸಿಗುತ್ತೆ, 4 ಸಿಗುತ್ತೆ, 9 ಸಿಗುತ್ತೆ, 16 ಸಿಗುತ್ತೆ, 25 ಸಿಗುತ್ತೆ ರಿಸಲ್ಟಲ್ಲಿ. ಓಕೆ, ವೆರಿ ಸಿಂಪಲ್. ನೆಕ್ಸ್ಟು ಯೂಸಿಂಗ್ ಎನ್ಯುಮರೇಟ್ ಆಯಿತಾ. ಎನ್ಯುಮರೇಟ್ ಏನೂ ಇಲ್ಲ, ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನು. ನೀವು ಇದನ್ನು ಇನ್ಕ್ಲೂಡ್ ಮಾಡಬಾರ್ದಾಗಿತ್ತು, ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರಲಿ ಅಂತ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಟ್ರಿಕ್ಕಿ ಆದರೆ ಅರ್ಥ ಮಾಡಿಕೊಂಡ್ರೆ ವೆರಿ ಈಸಿ ಆಯಿತಾ. ಏನಿಲ್ಲ, ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಸೊ ಇದು ನಿಮಗೆಲ್ಲ ಆರಾಮಾಗಿ ಗೊತ್ತು. ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಫಾರ್ ಇಂಡೆಕ್ಸ್ ಕಾಮ ಏನಕ್ಕೆ ಆಗ್ತಿದೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ವ್ಯಾಲ್ಯೂ ಇನ್ ಎನ್ಯುಮರೇಟ್ ಆಯಿತಾ. ಫಾರ್ ಇಂಡೆಕ್ಸ್ ಐ ವ್ಯಾಲ್ಯೂ ಇನ್ ಎನ್ಯುಮರೇಟ್ ಫಂಕ್ಷನ್ ಏನು ಮಾಡ್ತಪ್ಪ ಅಂತಂದರೆ ಕ್ಯಾನ್ ಬಿ ಯೂಸ್ ಟು ಟ್ರಾವರ್ಸ್ ಅ ಲಿಸ್ಟ್ ವೈಲ್ ಕೀಪಿಂಗ್ ಟ್ರ್ಯಾಕ್ ಆಫ್ ದ ಇಂಡೆಕ್ಸ್ ಆಯಿತಾ. ನಾವಲ್ಲಿ ನೀವು ಮುಂಚೆ ಇಂಡೆಕ್ಸ್ ಪಾಸ್ ಮಾಡಿ ಇದು ಮಾಡಬೇಕಾಗಿತ್ತಲ್ವಾ. ಎನ್ಯುಮರೇಟ್ ಯೂಸ್ ಮಾಡಿದಾಗ ನಾನು 0th ಇಂಡೆಕ್ಸಲ್ಲಿ 10 ಇದೆ, ಫಸ್ಟ್ ಇಂಡೆಕ್ಸಲ್ಲಿ 20 ಇದೆ, ಸೆಕೆಂಡ್ ಇಂಡೆಕ್ಸಲ್ಲಿ 30 ಇದೆ. ಈ ರೀತಿ ಅದು ನೋಟೇಷನ್ ಮಾಡಿಕೊಂಡು ಇಂಡೆಕ್ಸಿಂಗ್ ಮತ್ತು ವ್ಯಾಲ್ಯೂ ಎರಡೂ ಸಹ ಯೂಸ್ ಮಾಡ್ಕೊಂಡು ಇದು ಮಾಡ್ತಿರುತ್ತೆ ಆಯಿತಾ. ಅದಕ್ಕೋಸ್ಕರ ಅಂತ ಎನ್ಯುಮರೇಟ್ ಯೂಸ್ ಮಾಡ್ತೀವಿ. ಎನ್ಯುಮರೇಟ್ ಫಂಕ್ಷನ್ ಏನು ಅಂತೆಲ್ಲ ಡಿಫೈನ್ ಮಾಡಿದ್ದೀನಿ ನಿಮಗೆ. ನಿಮ್ಮ ಕಾಂಪ್ಲೆಕ್ಸ್ ಆಗಿರ್ಬೋದು, ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂತ. ಇದೇನು ಮಾಡ್ತಪ್ಪ ಅಂದರೆ ಟ್ರಾವರ್ಸ್ ಮಾಡುತ್ತೆ ಯೂಸಿಂಗ್ ದ ಲಿಸ್ಟ್ ವೆಲ್ ಕೀಪಿಂಗ್ ಟ್ರ್ಯಾಕ್ ಆಫ್ ಬೋತ್ ಇಂಡೆಕ್ಸ್ ಆಯಿತಾ. ಸಿಂಪಲ್, ಇಂಡೆಕ್ಸ್ ಮತ್ತು ವ್ಯಾಲ್ಯೂ ಆಯಿತಾ. ಸಿಂಪಲ್. ಅವಾಗ ಏನು ಮಾಡ್ತೀವಪ್ಪ ಅಂದರೆ ಇದು ಲಿಸ್ಟ್ ಟ್ರಾವರ್ಸ್ ಆಯಿತಾ ಫಾರ್ ಲೂಪಿಂದ. ನೆಕ್ಸ್ಟ್ ಇವಾಗ ಏನು ಮಾಡ್ತೀವಪ್ಪ ಅಂದರೆ ಪ್ರಿಂಟ್ ಮಾಡ್ತಿದ್ದೀವಿ ಅಷ್ಟೇ. ಏನಕ್ಕೆ ಯೂಸ್ ಮಾಡಬೇಕಂತ ಅವಾಗಲೇ ಹೇಳಿದ್ದೀನಿ. ಇಟ್ ವಿಲ್ ಬಿ ಫಾರ್ಮೇಟೆಡ್ ಟೆಕ್ಸ್ಟಲ್ಲಿ ನೀವು ಏನಾದರೂ ವೇರಿಯೇಬಲ್ನ ಈ ಟೆಕ್ಸ್ಟ್ ಮಧ್ಯೆ ಆಕ್ಸೆಸ್ ಮಾಡಬೇಕು ಅಂತಂದಾಗ ಇವಾಗ ಯು ಕ್ಯಾನ್ ಆಕ್ಸೆಸ್ ದಟ್ ಯೂಸಿಂಗ್ ದ ಫ್ಲವರ್ ಬ್ರ್ಯಾಕೆಟ್ಸ್. ಸೊ ನೀವು ಆರಾಮಾಗಿ ಇಂಡೆಕ್ಸ್ ಆ್ಯಂಡ್ ದೆನ್ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ವಿಲ್ ಬಿ ಗೆಟಿಂಗ್ ದ ಇಂಡೆಕ್ಸ್ ಲೈಕ್ 0th ಇಂಡೆಕ್ಸಲ್ಲಿ 10 ಇದೆ, ಫಸ್ಟ್ ಇಂಡೆಕ್ಸಲ್ಲಿ 2 ಇದೆ, ಈ ರೀತಿ ನಿಮಗೆ ಔಟ್ಪುಟ್ ಬರುತ್ತೆ ಆಯಿತಾ. ನೆಕ್ಸ್ಟು ಯೂಸಿಂಗ್ ಅ ಫಾರ್ ಲೂಪ್ ವಿತ್ ರೇಂಜು ಆಯಿತಾ. ಫಾರ್ ಲೂಪ್ ವಿತ್ ರೇಂಜು ವೆರಿ ಸಿಂಪಲ್. ಇದೇನು ಮಾಡ್ತಪ್ಪ ಅಂದರೆ ಫಾರ್ ಇಂಡೆಕ್ಸ್ ಇನ್ ರೇಂಜು ಲೆಂತ್ ಆಫ್ ಇದು ಕೊಟ್ಟರೆ ನಿಮಗೆ ಪೂರ್ತಿ ಇರೋದೆಲ್ಲ ನಿಮಗೆ ಬರುತ್ತೆ ಆಯಿತಾ. ಇನ್ ದಿಸ್ ಎಕ್ಸಾಂಪಲ್ ದ ರೇಂಜ್ ಫಂಕ್ಷನ್ ಜನರೇಟ್ಸ್ ಇಂಡಿಸಿಸ್ ಅಂತಂದರೆ ಎಲ್ಲಿವರೆಗೂ ಇಲ್ಲಿ ಈಗ ರೇಂಜ್ 4 ಅಂತ ಕೊಟ್ಟರೆ ಬರೀ ಇಲ್ಲಿ ಗಂಟ ಮಾತ್ರ ಬರುತ್ತೆ ಆಯಿತಾ. 1 2 3 4 ಇಲ್ಲಿ ಗಂಟ ಮಾತ್ರ ಬರುತ್ತೆ. 0 1 2 3 4 ಇಲ್ಲ, 0 1 2 3 4 ಇಲ್ಲಿ ಗಂಟ ಬಂದುಬಿಡುತ್ತೆ. 3 ಎಂಟರ್ ಕೊಟ್ಟರೆ ಇಲ್ಲಿ ಗಂಟ ಬರುತ್ತೆ ಆಯಿತಾ. ನಾವು ಅದನ್ನು ರೇಂಜ್ ಮಾಡ್ಬೋದು, ಇಂಡಿಸಿಸ್ ಕ್ರಿಯೇಟ್ ಮಾಡುತ್ತೆ ನಮಗೆ. ಆ್ಯಂಡ್ ದ ಫಾರ್ ಲೂಪ್ ಆಕ್ಸೆಸಸ್ ದ ಲಿಸ್ಟ್ ಎಲಿಮೆಂಟ್ಸ್ ಬೈ ಇಂಡೆಕ್ಸಿಂಗ್. ಸಿಂಪಲ್. Okay, last and most important question, what is a dictionary in Python and how it is different from list data type, and discuss the following dictionary methods in Python ಅಂತ ಕೇಳಿದ್ದಾರೆ. ಗೆಟ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಆಮೇಲೆ ಕೀಸ್ ಮತ್ತು ವ್ಯಾಲ್ಯೂಸ್ ಆಯಿತಾ. ಸೊ ಡಿಕ್ಷ್ನರಿ ಏನಪ್ಪ ಅಂತಂದರೆ ಇದೊಂದು ಬಿಲ್ಟಿನ್ ಡೇಟಾ ಟೈಪು. ಸಿಮಿಲರ್ ಎಲ್ಲಾದ್ರ ಥರ ಇದನ್ನು ಸಹ ಒಂದು ಡೇಟಾ ಟೈಪ್ ಆಗಿರುತ್ತೆ, ಬಿಲ್ಟಿನ್ ಡೇಟಾ ಟೈಪು. ಇದರ ಇದು ಅನ್ಆರ್ಡರ್ಡ್ ಆಗಿರುತ್ತೆ ಆಯಿತಾ. ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸನ್ನು ಹೊಂದಿರುತ್ತೆ. ನಾವು ಅದರಲ್ಲಿ ಇಂಡೆಕ್ಸಸ್ಸನ್ನು ಯೂಸ್ ಮಾಡ್ತಿದ್ವಿ ಆಯಿತಾ. ಆದರೆ ಇಲ್ಲೇನು ಮಾಡ್ತಿದ್ದೀವಿ, ಕೀ ವ್ಯಾಲ್ಯೂ ಪೇರನ್ನು ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ ಇಂಡೆಕ್ಸ್ ಇತ್ತು, 0 ಅಂದರೆ 0 ಇತ್ತು, 1 2 ಆ ಥರ ಇಂಡೆಕ್ಸ್ ಇತ್ತು. ಲೆಟ್ಸ್ ಇದೊಂದು ಲಿಸ್ಟ್ ಅಂತಂದರೆ ನನ್ನದು 1 2 3 4 5 ಅನ್ನೋ ವ್ಯಾಲ್ಯೂಸ್ ಏನಾದ್ರು ಆಯಿತಾ, ಐಟಮ್ಸ್ ಏನಾದ್ರು. ಇವಾಗ ನಾನು 1 ಯಾವ ಪೊಸಿಷನ್ ಇದೆ ಅಂತ ಗೊತ್ತಾಗೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಇಂಡೆಕ್ಸಸ್ ಆಯಿತಾ. ಅಂದರೆ 0th ಪೊಸಿಷನಲ್ಲಿ 1 ಇದೆ, ಫಸ್ಟ್ ಪೊಸಿಷನಲ್ಲಿ 2 ಇದೆ, ಸೆಕೆಂಡ್ ಪೊಸಿಷನಲ್ಲಿ 3 ಇದೆ, ಹಿಂಗೆ ಯೂಸ್ ಮಾಡ್ತಿತ್ತು. ಆದರೆ ಇಲ್ಲಿ ಆ ರೀತಿ ಅಲ್ಲ. ಇಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಕರ್ಲಿ ಬ್ರೇಸಸ್ ಆ್ಯಂಡ್ ಇದರಲ್ಲಿ ಅಂತ ಒಂದು ಕೀ ಇರುತ್ತೆ. ಲೆಟ್ಸ್ ಏನೋ ಕೀಗೆ ಐಮ್ ಅಸೈನಿಂಗ್ 1 ಅನ್ನೋ ವ್ಯಾಲ್ಯೂ. ಇದು ಕೀ ಈ ವ್ಯಾಲ್ಯೂನ ಹೋಲ್ಡ್ ಮಾಡ್ಕೊಂಡು ಇಟ್ಕೊತಾ ಇದೆ ಆಯಿತಾ. ಅಲ್ಲಿ ಇಂಡೆಕ್ಸಸ್ ಹೆಂಗಿತ್ತು ಅಲ್ಲಿ, ಇಲ್ಲಿ ಕೀ ಅನ್ನೋದಷ್ಟು ಇಂಪಾರ್ಟೆಂಟ್ ಆಯಿತಾ. ಕೀ ಕೆನಾಟ್ ಬಿ ಎಂಪ್ಟಿ. ಕೀಗೆ ನೀವು ಅಂದರೆ ಕೀಗೆ ವ್ಯಾಲ್ಯೂ ಏನಿರುತ್ತೆ, ವ್ಯಾಲ್ಯೂ ಕೆನಾಟ್ ಬಿ ಎಂಟಿ. ವ್ಯಾಲ್ಯೂ ಯಾವುದೇ ಕಾರಣಕ್ಕೆ ಎಂಟಿ ಇರೋದಿಲ್ಲ, ವ್ಯಾಲ್ಯೂ ಇದ್ದೇ ಇರುತ್ತೆ ಆಯಿತಾ ಡಿಕ್ಷ್ನರಿಲಿ. ಸೊ ಇಷ್ಟನ್ನು ತಲೆ ಇಟ್ಕೊಳ್ಳಿ. ಆ್ಯಂಡ್ ಡಿಕ್ಷ್ನರಿಗೆ ನಿಮ್ಗೆ ಏನು ತಲೆ ಡೆಫಿನೇಷನ್ ಬರುತ್ತೋ ಆ ಡೆಫಿನೇಷನ್ ಬರೀರಿ. ಸಿಂಪಲ್. ಅ ಡಿಕ್ಷ್ನರಿ ಇನ್ ಪೈಥಾನ್ ಇಸ್ ಅ ಬಿಲ್ಟ್ ಇನ್ ಡೇಟಾ ಟೈಪ್ that represents an unordered collection of key value pairs. It is also known as a associative array or a hash map. ಅಕಸ್ಮಾತ್ ನಿಮಗೆ ಏನಾದರೂ ವಾಟ್ ಇಸ್ ಹ್ಯಾಶ್ ಮ್ಯಾಪ್ ಅಂತ ಕೇಳಿದ್ರೆ ಅಥವಾ ವಾಟ್ ಇಸ್ ಅಸೋಸಿಯೇಟಿವ್ ಅರೇ ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಟೆಲ್ ದೆಮ್ ಇಟ್ ಇಸ್ ಅ ಡಿಕ್ಷ್ನರಿ ಇನ್ ಪೈಥಾನ್ ಅಂತ ಆಯಿತಾ. ನೆಕ್ಸ್ಟು dictionaries are used to store and retrieve data based on keys rather than indices. ನಾನು ಆಗಲೇ ಹೇಳಿದ್ದೀನಿ, ಇಲ್ಲಿ ಕೀಸ್ ಇರುತ್ತೆ, ಇಂಡಿಸಸ್ ಇರೋದಿಲ್ಲ. ಓಕೆ ನೆಕ್ಸ್ಟ್ ಇಲ್ಲಿ ಕೀ ಇರುತ್ತೆ ಆ್ಯಂಡ್ ಕೀ ಮ್ಯಾಪ್ಸ್ ಟು ಅ ಸ್ಪೆಸಿಫಿಕ್ ವ್ಯಾಲ್ಯೂ ಆ್ಯಂಡ್ ಯು ಕ್ಯಾನ್ ಯೂಸ್ ಕೀಸ್ ಟು ಆಕ್ಸೆಸ್, modify,
ಡಿಲೀಟ್ ಅ ವ್ಯಾಲ್ಯೂ ಇನ್ ದ ಡಿಕ್ಷನರಿ. ಆ ವ್ಯಾಲ್ಯೂನ ಆಕ್ಸೆಸ್ ಮಾಡಬೇಕು ಅಂತಂದ್ರೂ ಸಹ, ಡಿಲೀಟ್ ಮಾಡಬೇಕು ಅಂತಂದ್ರೂ ಸಹ, ಅಥವಾ ಮಾಡಿಫೈ ಮಾಡಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ದ ಕೀಸ್. ಆಯಿತಾ, ಕೀ ಯೂಸ್ ಮಾಡ್ಕೊಂಡು ಅದನ್ನು ಸಲ ಮಾಡಬಹುದಾಗಿರುತ್ತೆ. ಆಯಿತಾ, ಇಲ್ಲಿ ನೀವು ಕಲಿ ಬ್ರೇಸ್ ಯೂಸ್ ಮಾಡ್ತೀರ ಆ್ಯಂಡ್ ಕೀ ವ್ಯಾಲ್ಯೂ ಪೇರಲ್ಲಿ ಇರುತ್ತೆ. ಸಿಂಪಲ್. ಆಯಿತಾ, ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಡಿಕ್ಷನರಿ ಆ್ಯಂಡ್ ಲಿಸ್ಟ್. ಆಯಿತಾ, ಇದರಲ್ಲಿ ಏನೇನಿಲ್ಲ ಅಂತ ಹೇಳೋದಕ್ಕೆ ಸಿಂಪಲಾಗಿ ಬರ್ತಾರೆ. ಇಲ್ಲಿ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಆಕ್ಸೆಸ್ಡ್ ಬೈ ಇಂಡೆಕ್ಸಸ್ಸು. ಇಲ್ಲಿ ಇಂಡೆಕ್ಸು ನಾನು ಆಗಲೇ ಹೇಳಿದ ಹಾಗೆ. ಇಲ್ಲಿ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಇರುತ್ತೆ. ಇಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಇರುತ್ತೆ, ಆದರೆ ಆಕ್ಸೆಸ್ ಮಾಡೋದು ನಾವು ಕೀಸಿಂದ. ಓಕೆ, ನೆಕ್ಸ್ಟ್ ಬರೋದಾದರೆ ಎಲಿಮೆಂಟ್ಸ್ ಕ್ಯಾನ್ ಬಿ ಆಫ್ ಎನಿ ಡೇಟಾ ಟೈಪ್. ಆಯಿತಾ, ಇಲ್ಲೇನು ಕಡಿಮೆನಾ? ಕೀಸ್ ಆ್ಯಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಆಫ್ ಎನಿ ಡೇಟಾ ಟೈಪ್. ಅಲ್ಲಿ ಎಲಿಮೆಂಟ್ಸ್ ಇರ್ತಿತ್ತು ಅಥವಾ ಐಟಮ್ ಇರ್ತಿತ್ತು, ಆ ಐಟಮ್ ಯಾವುದೇ ಡೇಟಾ ಟೈಪ್ ಅದಾಗಿರಬಹುದಾಗಿತ್ತು. ಆದರೆ ಇಲ್ಲಿ ಕೀ ವ್ಯಾಲ್ಯೂ ಪೇರ್ ಇರುತ್ತೆ, ಆ ಕೀ ವ್ಯಾಲ್ಯೂ ಪೇರು ಯಾವುದಾದ್ರು ಡೇಟಾ ಟೈಪ್ ಆಗಿರಬಹುದಾಗಿರುತ್ತೆ. ನೆಕ್ಸ್ಟು ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ನೋ ಸ್ಪೆಸಿಫಿಕ್ ಆರ್ಡರ್. ಇಲ್ಲಿ ಸ್ಪೆಸಿಫಿಕ್ ಆರ್ಡರ್ ಅಂತ ಏನಿಲ್ಲ, ಆದರೆ ಇಲ್ಲಿ ಸ್ಪೆಸಿಫಿಕ್ ಆರ್ಡರ್ ಇದೆ. ಆಯಿತಾ, ನೆಕ್ಸ್ಟು ಇಲ್ಲಿ ನಾವು ಲಿಸ್ಟ್ ಬರೀಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಆದರೆ ಇಲ್ಲಿ ನಾವು ಡಿಕ್ಷನರಿ ಬರೀಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕರ್ಲಿ ಬ್ರೇಸಸ್. ನೆಕ್ಸ್ಟು ಸೊ ಇಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಮೆಥಡ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಗೆಟ್ ಮೆಥಡ್ ಏನು ಮಾಡ್ತಪ್ಪ ಅಂದರೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯಿತಾ, ಗೆಟ್ ಮೆಥಡ್ ನಿಮಗೆ ಏನು ಬೇಕು ವ್ಯಾಲ್ಯೂನ ಅದನ್ನು ಈ ಕೀ ಯೂಸ್ ಮಾಡ್ಕೊಂಡದ್ದು ನಿಮ್ಮ ಸ್ಪೆಸಿಫಿಕ್ ವ್ಯಾಲ್ಯೂನ ನಿಮಗೆ ಇದು ಕೊಡುತ್ತೆ. ಸಿಂಟ್ಯಾಕ್ಸ್ ಹೆಂಗಪ್ಪ ಅಂತಂದರೆ, ಈಗ ಡಿಕ್ಷನರಿ ಯಾವುದು ಕ್ರಿಯೇಟ್ ಮಾಡ್ಕೊಂಡು ಅಂದ್ಕೊಂಡು ಡಿಕ್ಷನರಿ ಡಾಟ್ ಗೆಟ್ಟು ಆ ಕೀ ಮತ್ತು ಒಂದು ಡಿಫಾಲ್ಟ್ ವ್ಯಾಲ್ಯೂನ ಕಳಿಸ್ತೀರ ನೀವು ಅಷ್ಟೇ. ಆಯಿತಾ, ಫಾರ್ ಎಕ್ಸಾಂಪಲ್, ಟು ಗಿವ್ ಯು ಎನ್ ಎಕ್ಸಾಂಪಲ್, ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ ಸ್ಕೋರ್ಸ್ ಅಂತ ಅಂದ್ಬಿಟ್ಟು. ಸೊ ಒಂದು ಹೊಸ ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತೇನೆ ಸ್ಕೋರು. ಈ ವೇರಿಯೇಬಲ್ನ ಆಕ್ಸೆಸ್ ಮಾಡಿಬಿಟ್ಟು ಸ್ಟೂಡೆಂಟ್ ಡಾಟ್ ಸ್ಕೋರು ಅಂದರೆ ಡಿಕ್ಷನರಿ ಆಕ್ಸೆಸ್ ಮಾಡಿಬಿಟ್ಟು ಡಾಟ್ ಗೆಟ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾಬು ಮತ್ತು ಡಿಫಾಲ್ಟ್ ವ್ಯಾಲ್ಯೂ ಸುಮ್ಮನೆ 0 ಪಾಸ್ ಮಾಡ್ತಾ ಇದ್ದೀನಿ. ಆಯಿತಾ, ನನಗೆ ಅವಾಗ ಈ ಬಾಬು ಏನು ವ್ಯಾಲ್ಯೂ ಅಸೋಸಿಯೇಟ್ ಆಗಿದೆ 85, ಅದು ನಮಗೆ ರಿಟರ್ನ್ ಮಾಡುತ್ತೆ. ಆಯಿತಾ, ರಿಟರ್ನ್ಸ್ 85 ಕೀ ಎಕ್ಸಿಸ್ಟ್. ಆಯಿತಾ, ಅದೇ ನಾನು ಏನಾದರೂ ಆಬ್ಸೆಂಟ್ ಸ್ಟೂಡೆಂಟ್ ಅಂತ ಕೊಟ್ಬಿಟ್ಟು ಇದರಲ್ಲೇ ಡಾಟ್ ಗೆಟ್ ಮೆಥಡ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಈ ಡಿಕ್ಷನರಿ ಇಲ್ಲದೇ ಇರ್ತಕ್ಕಂಥ ಕೀನ ಪಾಸ್ ಮಾಡಿದ್ರೆ ನನಗೆ ಕೀ ಡಸಂಟ್ ಎಕ್ಸಿಸ್ಟ್ ಅಂತ ಪ್ರಿಂಟ್ ಮಾಡುತ್ತೆ ಇದು. ಆಯಿತಾ, ಸೊ ಸಿಂಪಲ್. ನೆಕ್ಸ್ಟು ಐಟಮ್ ಮೆಥಡ್ ಯೂಸ್ ಮಾಡಬೇಕು. ಆಯಿತಾ, ಐಟಮ್ಸ್ ಮೆಥಡು. ಈ ಐಟಮ್ಸ್ ಮೆಥಡ್ ಏನು ಮಾಡುತ್ತಪ್ಪ ಅಂದರೆ, ದ ಐಟಮ್ಸ್ ಮೆಥಡ್ ರಿಟರ್ನ್ಸ್ ಅ ವೀವ್ ಆಫ್ ಆಲ್ ಕೀ ವ್ಯಾಲ್ಯೂ ಪೇರ್ಸ್ ಇನ್ ದ ಡಿಕ್ಷನರಿ ಆ್ಯಸ್ ಟಪಲ್ಸ್. ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ, ಸಿಂಟ್ಯಾಕ್ಸು ಡಿಕ್ಷನರಿ ಡಾಟ್ ಐಟಮ್ಸ್ ಅಷ್ಟೇ. ಸಿಂಪಲ್, ಏನಂದರೆ ಏನೂ ಇಲ್ಲ. ಹಿಂಗಿದೆಯಾ, ಒಂದು ಹೊಸ ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಸ್ಟೂಡೆಂಟ್ ಸ್ಕೋರ್ಸ್ ಡಾಟ್ ಐಟಮ್ಸ್ ಅಂತ ಪ್ರಿಂಟ್ ಮಾಡ್ತಾಯಿದ್ದೀನಿ. ಇದು ನನಗೆ ಹೆಂಗೆ ಪ್ರಿಂಟ್ ಮಾಡ್ತಾಯಿದೆ ಇಲ್ಲಿ ನೋಡಿ. ಮೆಥಡ್ ವೀವ್ ಆಫ್ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ಸ್ ಇನ್ ದ ಡಿಕ್ಷನರಿ ಆ್ಯಸ್ ಟಪಲ್ಸ್. ಈ ಡಿಕ್ಷನರಿ ಒಂದು ಟಪಲ್ಸ್ ಆಗಿ ನನಗೆ ಕೊಡ್ತಾ ಬರುತ್ತೆ. ಆಯಿತಾ, ಡಿಕ್ಷನರಿ ಆ್ಯಂಡ್ ಟಪಲ್ಸ್. ಸಿಂಪಲ್. ನೆಕ್ಸ್ಟು ಕೀಸ್ ಮೆಥಡು. ಕೀಸ್ ಮೆಥಡ್ ಏನು ಮಾಡುತ್ತಪ್ಪ ಅಂದರೆ, ದ ಕೀಸ್ ಮೆಥಡ್ ರಿಟರ್ನ್ಸ್ ಅ ವಿ ಆಫ್ ಆಲ್ ಕೀಸ್ ಇನ್ ದ ಡಿಕ್ಷನರಿ. ಇದು ಎಲ್ಲ ಕೀಸ್ಗಳದ್ದು ವೀವನ್ನು ನಮಗೆ ತೋರಿಸ್ತಾ ಬರುತ್ತೆ. ಸಿಂಟ್ಯಾಕ್ಸ್ ಏನಿಲ್ಲ, ಸಿಂಟ್ಯಾಕ್ಸು ಡಿಕ್ಷನರಿ ಡಾಟ್ ಕೀಸ್ ಅಷ್ಟೇ. ಆಯಿತಾ, ಈಗ ನೋಡಿ ಹಿಂಗಿದೆ ಅಲ್ವಾ. ಸಿಂಪಲ್, ಕೀಸ್ ಈಸ್ ಈಕ್ವಲ್ ಟು ಸಮಥಿಂಗ್ ಇದು ಮಾಡಿಬಿಟ್ಟು ಡಾಟ್ ಕೀಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಮೆಥಡನ್ನು. ನನಗೆ ಇಲ್ಲಿ ಬರೀ ಕೀಸ್ ಏನಿದೆ ಕೀಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ನನಗಿಲ್ಲಿ. ಆಯಿತಾ, ನೆಕ್ಸ್ಟು ದ ವ್ಯಾಲ್ಯೂಸ್. ಆಯಿತಾ, ವ್ಯಾಲ್ಯೂ ಮೆಥಡ್ ಏನು ಮಾಡುತ್ತಪ್ಪ ಅಂದರೆ, ಇಟ್ ರಿಟರ್ನ್ಸ್ ಆಲ್ ದ ವಿ ಆಫ್ ದ ವ್ಯಾಲ್ಯೂಸ್. ಅದು ಕೀಸ್ ಹೆಂಗೆ ರಿಟರ್ನ್ ಮಾಡ್ತಿತ್ತು ಕೀ ಮೆಥಡು, ಅದೇ ಥರ ವ್ಯಾಲ್ಯೂ ಮೆಥಡ್ ಏನು ಮಾಡುತ್ತಪ್ಪ ಅಂದರೆ ವ್ಯಾಲ್ಯೂಸ್ ಮಾತ್ರ ನಂಗೆ ಡಿಸ್ಪ್ಲೇ ಮಾಡುತ್ತೆ. ಅದು ಈ ಮೆಥಡ್ ವ್ಯಾಲ್ಯೂಸ್ ಏನು 90, 85 ಮತ್ತು 88 ಅಲ್ವಾ. ಈ ವ್ಯಾಲ್ಯೂಸನ್ನು ನನಗೆ ಇದು ಡಿಸ್ಪ್ಲೇ ಮಾಡುತ್ತೆ ಈ ರೀತಿ. ಓಕೆ, ಸೊ ನೆಕ್ಸ್ಟು ಓಕೆ, ಇದು ಬಿಟ್ಟರೆ ಇನ್ ಡಿಫ್ರೆನ್ಸು, ಈ ಡಿಫ್ರೆನ್ಸ್ ನೀವೇ ನೋಡ್ಕೋತೀರಾ. ನೋಟ್ಸ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ವಿಲ್ ಬಿ uploading the C videos. Till then, keep learning, keep on learning, and happy learning.